ಇಂಪಾರ್ಟೆಂಟ್ ಆಫ್ ಪ್ರೋಗ್ರಾಮ್ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಸೊ ನಾವು ಯಾಕೆ ಈ ಪ್ರೋಗ್ರಾಮ್ ನ ಮಾಡ್ಬೇಕು, ಯಾಕೆ ಆನಿವರ್ಸರಿಗಳನ್ನ ಮಾಡ್ಬೇಕು, ಯಾಕೆ ನಾವು ಈಗ ಹೇಳ್ತಾ ಇದ್ರು ಶ್ರೀನಿವಾಸ್ ಸರ್ ಝೂಮ್ ಮೀಟಿಂಗ್ ಅಗತ್ಯ ಇದೆಯೋ ಇಲ್ವೋ ಅಂತ. ಸೊ ಝೂಮ್ ಇಲ್ಲ ಅಂದ್ರೆ ಇಲ್ಲಿ ಅರ್ಧಕ್ಕರ್ಧ ಜನನೇ ಈ ಇಂಡಸ್ಟ್ರಿಯಲ್ಲಿ ಇರ್ತಾ ಇರ್ಲಿಲ್ಲ. ಸೊ ಅದನ್ನ ಆಕ್ಚುಲಿ ನಾನು ಯಾಕೆ ಏನು ಅನ್ನೋದು ನಾನು ಇವತ್ತಿನ ಸೆಷನ್ ಮುಖಾಂತರ ನಾನು ತಿಳ್ಸಕ್ ಇಷ್ಟಪಡ್ತೀನಿ. ಸೊ ಹಾಗೆ ನಮ್ಮ ಇವೆಂಟ್ ಗಳು ಯಾಕೆ ಇಂಪಾರ್ಟೆಂಟ್, ಅಥವಾ ಚಿಕ್ಕ ಚಿಕ್ಕ ಇವೆಂಟ್ ಗಳು ನಮ್ಮ ಅದರಲ್ಲೂ ಆರ್ಕೆಲಿ ಇವೆಂಟ್ ಗಳು ಆಗ್ತಾನೆ ಇರುತ್ತೆ. ಯಾಕಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಏನು ಅನ್ನೋದನ್ನ ಬ್ಲಡ್ ಅಲ್ಲೇ ತಗೊಂಡಿರುವಂತ ನಮ್ಮ ಗುರುಜಿ ಸಂತೋಷ್ ಅಜ್ಜಿಗೆ ಗೊತ್ತು ಯಾಕೆ ಪ್ರೋಗ್ರಾಮ್ ಇವೆಂಟ್ಸ್. ಈಗ ನಾನು ಅದನ್ನ ಅದ್ರದ್ದು ತುಣುಕು ಒಂದು ಮುಖಾಂತರ ಬರ್ತಾ ಇರ್ಬೋದು, ಬಟ್ ಅದ್ರದ್ದು ಬೆನಿಫಿಟ್ ಏನು, ಅದಿಲ್ಲ ಅಂದ್ರೆ ಏನಾಗುತ್ತೆ, ಅದರಿಂದ ಏನ್ ಯೂಸ್ ಆಗುತ್ತೆ ಅನ್ನೋದು ನಮ್ಮ ಗುರುಜಿಗೆ ಆಲ್ರೆಡಿ ಗೊತ್ತು. ಅವರು ಈ 27-28 ವರ್ಷ ನಮ್ಮ ಈ ವಿಸ್ಟಾರ್ ಅಲ್ಲೇ ನಮ್ಮ ಎಂಬಿಸ್ ಆದ್ರೆ 27 ವರ್ಷ ಜನ ನಮ್ಮ ಎಂಬಿಸ್ ಜೊತೆ ಅದನ್ನೆಲ್ಲ ನೋಡಿ ಮಾಡಿ ಅದನ್ನ ಅದ್ರ ಏನು ಪಾಸಿಟಿವ್ ನೆಗೆಟಿವ್ ಬೆನಿಫಿಟ್ ಏನು ಅನ್ನೋದು ಗೊತ್ತಿದ್ದೆ ಆ ರೀತಿ ಪ್ರೋಗ್ರಾಮ್ ಅಂತ ಕೆಲವರು ಅನ್ಕೋಬಹುದು. ಯಾಕೆ ಪ್ರೋಗ್ರಾಮ್ಗಳನ್ನ ಮಾಡ್ಬೇಕು, ನಾವ್ ಯಾಕೆ ಹೋಗ್ಬೇಕು ಅನ್ನೋದನ್ನ ನಾನು ಇವತ್ತು PPT ಮುಖಾಂತರ ಮಾಡಕ್ ಇಷ್ಟಪಡ್ತೀನಿ. ಸೊ ಫಸ್ಟ್ ನಾನು ಸ್ಟಾರ್ಟ್ ಮಾಡ್ತೀನಿ ಇಂಪಾರ್ಟೆಂಟ್ ಆಫ್ ಪ್ರೋಗ್ರಾಮ್ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಮೇಡಮ್ ನೆಕ್ಸ್ಟ್. ಸೊ MLM ನಲ್ಲಿ ಪ್ರೋಗ್ರಾಮ್ಗಳ ಮಹತ್ವ ಅನ್ನೋದು ನನ್ನ ಇವತ್ತಿನ ಟಾಪಿಕ್. ಯಾಕೆ ನಾವು ಪ್ರೋಗ್ರಾಮ್ ಮಾಡ್ಬೇಕು ಅನ್ನೋದು. ಸೊ ಒಂದು ಬಿಗ್ ಇವೆಂಟ್ ಗಳು ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್, ಸೊ ಅದರಿಂದ ಪಾಸ್ ತಗೊಳೋದ್ರಿಂದ ಏನೆಲ್ಲ ಬೆನಿಫಿಟ್ ಅನ್ನೋದು. ಸೊ ಪ್ರೋಗ್ರಾಮ್ ನಂಬರ್ ನಾನು ಆಲ್ರೆಡಿ ಈ PPT ನ ಆಲ್ರೆಡಿ ಮಾಡಿದೆ, ಕೆಲವರು ಹೊಸಬರು ಇದ್ದೀರಾ, ಸೊ ಅದರಿಂದ ಗೊತ್ತಿಲ್ಲದೆ ಇರ್ಬೋದು, ಗೊತ್ತಿದ್ದರು ಇನ್ನೊಂದ್ಸರಿ ಕೇಳೋದ್ರಿಂದ ಏನು ಇನ್ನೊಂದ್ ಸ್ವಲ್ಪ ರಿಪೀಟ್ ಆದಂಗ ಆಗುತ್ತೆ. ಪ್ರೋಗ್ರಾಮ್ ನಂಬರ್ಸ್ ಬ್ಲಡ್ ಟೆಸ್ಟ್ ರಿಪೋರ್ಟ್ ಇದ್ದ ಹಾಗೆ. ಅಂದ್ರೆ ನಾವೊಂದು ಹೆಲ್ತ್ ಇಶ್ಯೂಸ್ ಅಂತ ಏನಾದ್ರು ಒಂದು ಏನೋ ಒಂದು ಹಾರ್ಟ್ ಪೈನು ಅಥವಾ ಇನ್ನು ಎದೆಲ್ ಊರಿನ ಹೊಟ್ಟೆ ಊರಿನೋ ಏನೋ ಅಂತ ಹೋದಾಗ ಡಾಕ್ಟ್ರು ನಮ್ಮ ಚೆತಸ್ಕೋಪ್ ಇಡ್ತಾರೆ, ಒಂದು ಬ್ಲಡ್ ಟೆಸ್ಟ್ ಬರ್ಕೊಡ್ತಾರೆ. ಸೊ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ. ಕರೆಕ್ಟ್ ಅಲ್ಲ? ಅದು ನಾನು ಮತ್ತೆ ಕೇಳಕ್ ಹೋಗಲ್ಲ. ಸೊ ಯೂರಿನರಿ ಏನಪ್ಪ ಇದಾದ್ರೆ ಯೂರಿನ್ ಟೆಸ್ಟ್ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಮಾಡ್ತಾರೆ. ಮೇನ್ ಆಗಿ ಅವರಿಗೆ ಆ ಟೆಸ್ಟ್ ಇಂದ ಅವರಿಗೆ ರಿಪೋರ್ಟ್ ಗೊತ್ತಾಗುತ್ತೆ, ನಮ್ಗ ಪ್ರಾಬ್ಲಮ್ ಇದೆ, ಜಾಂಡಿಸ್ ಇದೆಯೋ, ಹಾರ್ಟ್ ಪ್ರಾಬ್ಲಮ್ ಇದೆಯೋ, ಇವನ್ ಏನ್ ಪ್ರಾಬ್ಲಮ್ ಇದೆ ಅನ್ನೋದು ಆ ಟೆಸ್ಟಿಂಗ್ ಅಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಒಂದು ಬ್ಲಡ್ ಸ್ಯಾಂಪಲ್ ಇಂದ ನಮ್ಗೆ ಯಾವ ಕಾಯಿಲೆ ಇದೆ ಅಥವಾ ಏನ್ ಪ್ರಾಬ್ಲಮ್ ಇದೆ ಅಂತ ಕಂಡುಹಿಡಿಬೇಕಾದ್ರೆ, ಸೊ ನಾವು ನಮ್ಮ ಸ್ಟ್ರೆಂತ್, ಇದನ್ನ ನಾವು ಕರ್ಕೊಂಡು ಹೋಗೋ ಸ್ಟ್ರೆಂತ್ ಮೇಲೆ ನಮ್ಮ ಅಪ್ಲೈನ್ ಅಥವಾ ನಮ್ಮ ಗುರುಗಳು ನಮ್ಮ ಕರ್ಕೊ ಬಂದವರು ನಮ್ಮ ತಾಕತ್ ಏನಂತನ ಒಂದು ಇದರಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ನಮ್ಮ ಹೆಲ್ತ್ ನ ಹೇಗೆ ಒಂದು ಬ್ಲಡ್ ಟೆಸ್ಟ್ ಮೇಲೆ ನಾವು ಅದನ್ನ ರೆಕಗ್ನೈಸ್ ಮಾಡ್ತಾರೆ ಅಥವಾ ಡಯಾಗ್ನೈಸ್ ಮಾಡ್ತಾರೆ. ಕಳೆದ 3 ತಿಂಗಳ ಪ್ರೋಗ್ರಾಮ್ ನಂಬರ್ಸ್ ನೀವು ಹೇಳಿ ನಿಮ್ಮ ಪ್ರೆಸೆಂಟ್ ಮತ್ತೆ ಫ್ಯೂಚರ್ ಬಿಸ್ನೆಸ್ ಹೇಗಿರುತ್ತೆ ಅಂತ ನಾನ್ ಹೇಳ್ತೀನಿ ಅಂತ. ಈಗ ಇದನ್ನ ನಾನ್ ಹೇಳೋ ಮಾತಲ್ಲ, ನಿಮ್ಮ ಅಪ್ಲೈನ್. ಯಾಕಂದ್ರೆ ಇವಾಗ ನನ್ನ ಟೀಮ್ ಮೆಂಬರ್ ಒಬ್ರು ಹೊಸಬ್ರು ಬಂದಿರ್ತಾರೆ, ನಾನು ಅವರು ಪ್ರತಿ ವಾರ BOPಗೆ ಒಂದ್ 2-3 ಜನ 4 ಜನ ಕರ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಅವಾಗ ಗೊತ್ತಾಗುತ್ತೆ ಇವ್ರ ಇಂಡಸ್ಟ್ರಿಯಲ್ಲಿ ಇವರ ತಾಕತ್ತೇನು, ಇವರ ನೆಟ್ವರ್ಕ್ ಎಷ್ಟಿದೆ, ನೆಟ್ವರ್ಕ್ ಎಷ್ಟಿದೆ, ನಾನ್ ಏನ್ ಸ್ಟ್ರೆಂತ್, ನಾನ್ ಏನ್ ಟೀಮು, ಎಷ್ಟು ಜನ ನ್ಯೂ ಮೆಂಬರ್ಸ್ ನ ಕರ್ಕೊಂಡು ಹೋಗ್ತೀನಿ ಅನ್ನೋದ್ರ ಮೇಲೆ ಪ್ರೋಗ್ರಾಮ್ ಅಟೆಂಡ್ ಮಾಡಿಸ್ತೀನಿ. BOP ಆಗಿರ್ಬೋದು, ಬಿಗ್ ಇವೆಂಟ್ ಆಗಿರ್ಬೋದು, ಅದ್ರ ಮೇಲೆ ನನ್ನ ಫ್ಯೂಚರ್ ಈ ನೆಟ್ವರ್ಕ್ ಅಥವಾ ಈ ವಿಸ್ಟಾರ್ ಅಲ್ಲಿ ನನ್ನ ಕೆರಿಯರ್ ನಿಂತಿದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್, ಸೊ ಪ್ರತಿಯೊಂದು ನಾನು ಯಾವುದೇ ಕಂಪ್ನಿ ತಗೊಂಡ್ರು ಅಷ್ಟೇ ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಒಂದು ಯಾವುದೇ ಒಂದು ಇದು ಆಯ್ತು. ಸೊ ಒಂದೊಂದು ಕಂಪ್ನಿಲಿ ಒಂದೊಂದು ಇದಿರುತ್ತೆ. ಅಚೀವರ್ಸ್ ಪ್ರೋಗ್ರಾಮ್ ಅಂತ ಇರುತ್ತೆ, ಸಕ್ಸಸ್ ಪ್ರೋಗ್ರಾಮ್ ಅಂತ ಇರುತ್ತೆ. ಈಗ ಲಾಸ್ಟ್ ಟೈಮ್ ನಮ್ಮ ತಾರೆಗಳ ಸಮ್ಮಿಲನ ಅಂತ ಆಯ್ತು, ನಮ್ ಈ ತುಂಬಾ ಪ್ರೋಗ್ರಾಮ್ಗಳು ಚಿಕ್ಕ ಪ್ರೋಗ್ರಾಮ್ಗಳಾಯ್ತು. ಒಂದೊಂದು ಕಂಪ್ನಿಲಿ ನಾನು ಯಾವ ಕಂಪ್ನಿಲಿ ಆದ್ರೂ ಇಟ್ಕೊಂಡು ಓವರ್ ಆಲ್ ನಾನು ಕಂಪ್ನಿ ತಗೊಂಡ್ರೆ ಪ್ರತಿ ಒಂದು ಕಂಪ್ನಿಲಿ ಒಂದೊಂದು ನೇಮ್ ಇಂದ ನಮ್ಮ ಒಂದು ಆನಿವರ್ಸರಿ ಅಥವಾ ಒಂದು ಪ್ರೋಗ್ರಾಮ್ ಬಗ್ಗೆ ಒಂದು ಇದಿರುತ್ತೆ, ಒಂದು ಪ್ರೋಗ್ರಾಮ್ ನ ನೇಮ್ ಇಂದ ಕರೀತಾರೆ. ಸೊ ನಮ್ದು ಬಂದು 7 ಸ್ಟಾರ್ ಆಫ್ ವಿಸ್ಟಾರ್ ಅಂತ. ನಮ್ದು ಇನ್ನು ಬೇಬಿ, ಇನ್ನು ಚಿಕ್ಕ ಮಗು. ವಿಸ್ಟಾರ್ ಅನ್ನೋದು ಒಂದು ಚಿಕ್ಕ ಮಗು. ನಾವ್ ಇವತ್ತು ಯಾರೆಲ್ಲ ಇದ್ದೀರಾ, ಇವರ ಗ್ರೇಟ್ ಗ್ರೇಟ್ ಪರ್ಸನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವಾಗಿನ್ನು 7ನೇ ವರ್ಷ ಮಗು, ಇನ್ನು 7 ವರ್ಷ ಅಂದ್ರೆ ಈಗ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಕಾಲಿಟ್ಟಿದೆ. ಕರೆಕ್ಟ್ ಅಲ್ಲ? ಹಿಂದೆ ಬನ್ನಿ. ಸೊ ಅಂದ್ರೆ 7th ಇಯರ್ ಅಂದ್ರೆ 7 ಸ್ಟಾರ್ ಆಫ್ ವಿಸ್ಟಾರ್ ಅಂತ ನಮ್ದು ಆನಿವರ್ಸರಿ ಕರಿತೀವಿ. ಹಿಂದೆ ಬನ್ನಿ, ಅದನ್ನ ಒಂದು ಹಿಂದೆ ಬನ್ನಿ. ಸೊ ಅಂದ್ರೆ ಇವಾಗಷ್ಟೇ ನಾವು ಇವತ್ತು 3rd ಇಯರ್ ಇಂದ ಆನಿವರ್ಸರಿ ನೋಡ್ತೇವೆ. ಗೋವಾದಲ್ಲಾಯ್ತು, ಆಮೇಲೆ ನಮ್ ವಂಡ್ರಲಾದಲ್ಲಾಯ್ತು, ಬ್ಯಾಂಗ್ಳೂರಲ್ಲಿ ಆಯ್ತು ಲಾಸ್ಟ್ ಇಯರ್, ಅಲ್ಲೂ ಇದ್ವಿ. ಗೋವಾಕ್ಕೂ ಹೋಗಿದ್ವಿ, ರಮೇಶ್ ಅರವಿಂದ್ ಬಂದಾಗ ವಂಡ್ರಲಾದ ಹೋಗಿದ್ವಿ. ಎಷ್ಟೊಂದು ಪ್ರೋಗ್ರಾಮ್ ನಾವು ನೋಡ್ತಾ ಬಂದ್ವಿ ಆನಿವರ್ಸರಿಗಳನ್ನ. ಸೊ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಇದಿರುತ್ತೆ ಅಂದ್ರೆ ಪ್ರತಿ ಒಂದು ಪ್ರೋಗ್ರಾಮು ಒಂದ್ ಮೈಲಿಗಲ್ಲ ಅಂತಾನೆ ಹೇಳ್ಬೋದು. ಎಷ್ಟು ಸಕಲಾಗಿರುತ್ತೆ. ದೊಡ್ಡ ದೊಡ್ಡ ಸ್ಟಾರ್ಸ್ ಗಳು ಬಂದಿರ್ತಾರೆ. ಅಲ್ಲಿ ಅಚೀವ್ಮೆಂಟ್ ಆಗಿರ್ಬೋದು, ಅಲ್ಲಿ
ಒಂದು ಆ ಪ್ರೋಗ್ರಾಮ್ ಇದೆಯಲ್ಲ, ನಿನ್ನೆ ಲಾಸ್ಟ್ ಡೇ ಬಿಫೋರ್ ಎಸ್ಟರ್ಡೇ ಪ್ರಿಯಾ ಮೇಡಮ್ ಹೇಳ್ತಾ ಇದ್ರು. ಸೊ ಪ್ರೋಗ್ರಾಮ್ ಬಗ್ಗೆ ಚೆನ್ನಾಗಿ ಹೇಳ್ಕೊಟ್ರು. ಒಂದು ನಮ್ಮ ಡ್ರೆಸ್ ಕೋಡ್ ಆಗಿರ್ಬೋದು, ಪಾಸ್ ಯಾಕೆ ತಗೋಬೇಕು ಅನ್ನೋದು ಕ್ಲೀನ್ ಆಗಿ ಪ್ರಿಯಾ ಮೇಡಮ್ ಹೇಳ್ಕೊಡ್ತಾ ಇದ್ರು. ಸೊ ಅದಕ್ಕೆ ಅಪ್ಗ್ರೇಡ್ ಆಗಿ ನಾನು ಇದನ್ನ ಪ್ರೋಗ್ರಾಮ್ ಯಾಕೆ ಇಂಪಾರ್ಟೆನ್ಸ್ ಅವರು ಏನು ಅಂತ ಹೇಳ್ಕೊಡ್ತೀನಿ. ಸೊ ಹಾಗೆ ನಮ್ದು ಬಂದು 7 ಸ್ಟಾರ್ ಆಫ್ ಸ್ಟಾರ್ ಇನ್ನು 7th ಇಯರ್ ಅಲ್ಲಿ ಇದೆ. ಯಾಕಂದ್ರೆ ಇದರಲ್ಲಿ ತುಂಬಾ ಇದಿದೆ, ಯಾಕಂದ್ರೆ ಸಕ್ಸಸ್ ಸ್ಟೋರಿಗಳಿದಾವೆ. ಇವತ್ತು 7 ವರ್ಷ ಇನ್ನು ಸ್ಟಾರ್ಟ್ ಆಗಿ 7 ವರ್ಷದಲ್ಲಿ ಎಷ್ಟೊಂದು ಸಕ್ಸಸ್ ಕಂಡಿದೆ. ಇವತ್ತು ಕರ್ನಾಟಕದಲ್ಲಿ ಅಂತ ಹುಟ್ಟಿರುವಂತ ಕಂಪ್ನಿ ಇವತ್ತು ಡೆಲ್ಲಿಯಲ್ಲಿ ಒಂದೇ ಅಂತಲ್ಲ, ಇಡೀ ಇಂಡಿಯಾದಲ್ಲಿ ಎಲ್ಲಾ ರಾಜ್ಯದಲ್ಲಿ ಆಗಿರ್ಬೋದು. ಅದಾದ್ಮೇಲೆ ಫಾರಿನ್ ಕಂಟ್ರಿಗಳು ಕೂಡ ನಮ್ಮಲ್ಲಿ ಬಂದಿದೆ, ಅವಾರ್ಡ್ಗಳು ಬಂದಿದೆ, ರೆಕಗ್ನೈಸೇಷನ್ ಸಿಕ್ಕಿದೆ, ಸರ್ಟಿಫಿಕೇಟ್ ಸಿಕ್ಕಿದೆ, ಪ್ರಾಡಕ್ಟ್ ಸರ್ಟಿಫಿಕೇಟ್ ಸಿಕ್ಕಿದೆ. ಸೊ ಯು ಆರ್ ದಿ ಗ್ರೇಟ್ ಪರ್ಸನ್ ಅಂತ ಹೇಳಕ್ ಇಷ್ಟಪಡ್ತೀವಿ. ನಾವೆಲ್ಲ ಇದ್ರಲ್ಲಿ 7th ಇಯರ್ ಇದ್ರಲ್ಲಿ ಭಾಗವಹಿಸ್ತಾ ಇರೋದೇ ನಮ್ಮೆಲ್ಲ ಅದೃಷ್ಟ, ಒಂದು ಹಬ್ಬ ಅಂತಾನೆ ಹೇಳ್ಬೋದು. 5 ಸ್ಟಾರ್ ಆಯ್ತು ಸಿಟಿ, ನಾವೆಲ್ಲರೂ ಇದಾಗ್ತಾ ಇದೀವಿ. MLM ನಲ್ಲಿ ಟೀಮ್ ಅನ್ನು ರೆಗ್ಯುಲರ್ ಆಗಿ ಮೀಟ್ ಮಾಡಲು ಆಗೋದು ತುಂಬಾ ಮುಖ್ಯ. ಜನರು ಜಾಬ್ ನಲ್ಲಿ ದಿನಕ್ಕೆ 8 ರಿಂದ 12 ಗಂಟೆ ಕಾಲ, ವಾರಕ್ಕೆ 5 ರಿಂದ 6 ದಿನ ಆಫೀಸ್ ನಲ್ಲಿ ಕೆಲಸ ಮಾಡುತ್ತಾರೆ. ಓದ್ಬಿಡ್ತೀನಿ ಒಂದ್ಸರಿ ಸ್ಲೈಡ್ ನ. ನಾವು ಡೈರೆಕ್ಟ್ ಸೆಲ್ಲರ್ಸ್ ಗಳು ಕಚೇರಿಯಿಂದ ಕಾರ್ಯನಿರ್ವಹಿಸಲಿಲ್ಲವಾದ್ದರಿಂದ ನಮ್ಮ ಟೀಮ್ ಅನ್ನು ರೆಗ್ಯುಲರ್ ಆಗಿ ಒಂದೇ ಸೂರಿನಡಿ ಸೇರಿಸಲು ನಮಗೆ ಕಾರ್ಯಕ್ರಮ ಇವೆಂಟ್ ಗಳು ಬೇಕಾಗುತ್ತದೆ. ಅಂದ್ರೆ ಇದು ಅರ್ಥವೇ ಒಂದೇ. ಸೊ ಈಗ ಝೂಮ್ ಮೀಟಿಂಗ್ ಹೇಳ್ತಾ ಇದ್ರು ಶ್ರೀನಿವಾಸ್ ಸರ್, ಇಂಪಾರ್ಟೆಂಟ್ ಇದೆಯಾ, ಬೇಕಾ ಬೇಡ ಅಂತ. ಬೇಕಾ ಬೇಡವಲ್ಲ, ಬೇಕದು. ಬೇಕಿಲ್ಲ ಅಂದ್ರೆ ಅದ್ ನಡೆಯೋದೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಈಗ ನಾನು ಕೆಲಸದಲ್ಲಿದ್ದೆ, ಒಂದ್ ಮಾರ್ನಿಂಗ್ 9 to ಈವ್ನಿಂಗ್ 6, 7 ಆದ್ರೂ ಆಗ್ಬೋದು, 8 ಆದ್ರೂ ಆಗ್ಬೋದು, ನಮ್ದು ಟೈಮಿಂಗ್ಸ್ ಇಲ್ಲ. ಅಂದ್ರೆ ಯಾರು ಒಂದು ಆಫೀಸ್ ಕೆಲ್ಸಕ್ಕೆ ಹೋಗೋರು ಮಾರ್ನಿಂಗ್ ನೀವು 10 to 5, 6 ಅಂತ ಇರುತ್ತೆ. ಸೊ ಅಷ್ಟೊತ್ತು ನೀವು ಒಂದು ಆಫೀಸ್ ಅಲ್ಲಿ ಕೆಲಸ ಮಾಡ್ಬೇಕಾಗತ್ತೆ. ಸೊ ಬಯೋಮೆಟ್ರಿಕ್ ಇರುತ್ತೆ, ಅಥವಾ ಒಂದು ಸಿಗ್ನೇಚರ್ ಅಟೆಂಡೆನ್ಸ್ ಇರುತ್ತೆ. ಒಂದು ಆಪಲ್ ಅನ್ನು ಸೈನ್ ಹಾಕಿ ನೀವು ಒಳಗಡೆ ಹೋದ್ರಿ ಅಂದ್ರೆ 5:30, 6 ಗಂಟೆ ತನಕ ನೀವು ಆಫೀಸ್ ಕೆಲ್ಸಕ್ಕೆ ನಿಗದಿ ಆಯ್ತಾ. ನಿಮ್ಮ ಪರ್ಸನಲ್ ಕೆಲಸ ಯಾವ್ದೂ ಮಾಡಕ್ಕಾಗಲ್ಲ. ಅಲ್ಲಿ ಲೀಡರ್ ಗಳು ಇರ್ತಾರೆ, ಟೀಮ್ ಲೀಡರ್ ಇರ್ತಾರೆ, ಮ್ಯಾನೇಜರ್ ಇರ್ತಾರೆ, ಎಕ್ಸಿಕ್ಯೂಟಿವ್ ಇರ್ತಾರೆ, ನಿಮ್ಮ ಮೇಲ್ಗಡೆ ಕ್ಯಾಪ್ಟನ್ ಇರ್ತಾರೆ, ಮತ್ತೆ ಮ್ಯಾನೇಜರ್ಗಳು, ಸಿಇಒಗಳು ಎಲ್ಲರೂ ಇರ್ತಾರೆ. ಕರೆಕ್ಟ್. ಅವ್ರು ಹೇಳಿರೋ ವರ್ಕ್ ನೀವು ಮಾಡ್ತಾ ಇರ್ತೀರಾ. ನಿಮ್ಗೆ ಯಾವುದೇ ಮೋಟಿವೇಶನ್ ಬೇಕಾಗಿರಲ್ಲ. ನೀವು ಅವ್ರು ಹೇಳಿರೋಂಥ ಕೆಲಸ ನಿಯತ್ತಾಗಿ ಮಾಡ್ತಾ ಇರ್ತೀರಾ. ವಾರಕ್ಕೊಂದು ರಜಾ ಸಿಗುತ್ತೆ, ಅಲ್ಲಿ ಟಾರ್ಚರ್ ಇರುತ್ತೆ, ಟಾರ್ಗೆಟ್ ಇರುತ್ತೆ, ನಿಮ್ಗೆ ಎಜುಕೇಶನ್ ಬೇಕಾಗಿರುತ್ತೆ, ನಿಮ್ಗೆ ಅಷ್ಟು ಕೆಲ್ಸಕ್ಕೆ ಬರ್ಬೇಕಾದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಬೇಕಾಗಿರುತ್ತೆ. ಅವ್ರು ಹೇಳಿದಂಗೆ ನೀವು ಮಾಡ್ಬೇಕಾಗುತ್ತೆ, ನೀವ್ ಹೇಳ್ದಂಗೆ ರಜಾ ತಗೊಳಕ್ಕಾಗಲ್ಲ. ಇವೆಲ್ಲ ಇದ್ದು ಕೂಡ ಅಷ್ಟು 8 ಅವರ್ ಕೆಲಸ ಮಾಡ್ತೀರಾ, ಯಾವುದೇ ಮೋಟಿವೇಶನ್ ಇರಲ್ಲ. ನೀವು ಲೈಫಲ್ಲಿ ನೀವು ಅನ್ಕೊಂಡಂಗೆ, ಈಗ ನಾಳೆ ಬೆನ್ಸ್ ಬರ್ತಾ ಇದೆ, ನಾಳೆ BMW ಬರ್ತಾ ಇದೆ, ಆಲ್ರೆಡಿ BMW ಬಂದಾಯ್ತು, 2 ಕೋಟಿ ಸಂತೋಷ ಮನೆ ಬರ್ತಾ ಇದೆ, ಹಿಂಗೆ ಹೇಳ್ಕೊಳೋಂತ ಯಾವುದೇ ಟೆಸ್ಟಿಮೋನಿಯಲ್ಗಳು ಕೂಡ ನಿಮ್ಮ ಕಂಪ್ನಿಲಿ ನೀವು ಮಾಡುವಂತ ಕೆಲಸದಲ್ಲಿ ಸಿಗಕ್ ಚಾನ್ಸೇ ಇಲ್ಲ. ಸೊ ನೀವು ನಿಮ್ಮ ಕಂಪ್ನಿ ನೀವೊಂದೊಂದು ಸರ್ಕಲ್ ಇರ್ಬೋದು, ಒಂದು ಕಾಫಿಟೇರಿಯಾ ಊಟಕ್ಕೋ ಯಾವುದೋ ಒಂದು ಅಷ್ಟು ಜನ ಬಿಟ್ರೆ, ನೀವು ಅದರಿಂದ ಬಿಟ್ಟು ನಿಮ್ಮ ಮೇಲ್ ಲೆವೆಲ್ ಅಲ್ಲಿ ಆಗಿರ್ಬೋದು, ನಿಮ್ಮ ಆಲ್ರೆಡಿ ಬಿಟ್ಟು ಹೋಗಿರುವಂತದ್ದಾಗಿರ್ಬೋದು, ಇನ್ನೊಂದು ಯಾವ್ದು ಕ್ಯಾಬಿನ್ ಅಥವಾ ಇನ್ನೊಂದು ಯಾವ್ದೋ ಒಂದು ಆಪ್ಷನ್ ಇದು ಇರುತ್ತಲ್ಲ, ಇದಕ್ಕೂ ಕೂಡ ನೀವು ಹೋಗಕ್ಕಾಗಲ್ಲ. ಅಲ್ಲಿ ನಿಮ್ಮ ಕ್ಯಾಬಿನ್ ಅಲ್ಲಿ ಇರುವಂತ ಜನನ ಫ್ರೆಂಡ್ಸ್ ಮಾಡ್ಕೊಂಡು ಅವ್ರ ಜೊತೆನೆ ಕಾಲ ಕಳಿಬೇಕಾಗುತ್ತೆ. 5 ವರ್ಷನ, 10 ವರ್ಷನ, 15 ವರ್ಷನ, ಯಾವ್ದೋ ಒಂದು ಎಷ್ಟೋ ವರ್ಷನ. ಬಟ್ ಆದ್ರೆ ಇಲ್ಲಿ ಹಂಗಲ್ಲ ನೋಡಿ. ಇಲ್ಲಿ ಇವತ್ತು ಝೂಮ್ ಅಲ್ಲಿ 50-60 ಜನ ಇವತ್ತಿದ್ದೀರಾ, ವಾಯ್ಸ್ ಆಗ್ತೀರಾ, ನಾನ್ ಯಾರು ಅಂತ ರೆಕಗ್ನೈಸ್ ಮಾಡ್ತೀರಾ. ರ್ಯಾಂಕ್ ಇರ್ಲಿ ಬಿಡ್ಲಿ, ಅದು ಒಂದು ಬ್ರದರ್ ಅಥವಾ ಫ್ಯಾಮಿಲಿ, ಒಂದು ಒಳ್ಳೆ ಫ್ರೆಂಡ್ಸ್, ಯಾವ್ದೋ ಒಂದು ಸೆಂಟಿಮೆಂಟ್ ನಾವು ಹೊಂದಿದೀವಿ. ಅದೇ ರೀತಿ ಒಂದು ಪ್ರೋಗ್ರಾಮ್ ಹೋದಾಗ ಎಷ್ಟೊಂದು 100 ಜನ ನೋಡ್ತೀವಿ. ಅಲ್ಲಿ ಜೋಶು, ಅಲ್ಲಿ ಮಾಡುವಂತ ವರ್ಕ್. ಇವತ್ತು ನಮ್ಗೆ ವಾಲಂಟಿಯರ್ ಕೊಟ್ಟಿದ್ದಾರೆ. ವಾಲಂಟಿಯರ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ. ನಮ್ಗೆ ಸ್ಯಾಲ್ರಿ ಕೊಡ್ಲಿ ಬಿಡ್ಲಿ, ನಮ್ದು ಕಂಪ್ನಿ, ನಮ್ಮ ಮನೆ ಹಬ್ಬ, ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತೀವಲ್ವಾ. ಸೊ ಹಂಗಿದ್ದಾಗ, ಸೊ ಅಂತ ಒಂದು ಆಫೀಸ್ ಅಲ್ಲಿ ನಾವು ಕೆಲಸ ಮಾಡ್ಬೇಕಾದ್ರೆ ಡೈಲಿ ನಾವು ಮೀಟ್ ಆಗ್ತಾ ಇರ್ತೀವಿ. ಕರೆಕ್ಟ್ ಅಲ್ಲ. ನಾನು, ನನ್ನ ಫ್ರೆಂಡ್ಸು, ನನ್ನ ಕೊಲೀಗು ಯಾರಿದೀವಿ, ಅಲ್ಲಿ ಯಾರು ವರ್ಕ್ ಮಾಡ್ತೀವಿ. ಈಗ ನಾನು, ಶ್ರೀನಿವಾಸ್ ಸರ್, ಮಹಾ ಮೇಡಮ್ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿದ್ವಿ ಅಂತ ಇಟ್ಕೊಳ್ಳಿ. ಸೊ ಎನಿ ಕಾಸ್ಟ್ ನಾಳೆ ಶ್ರೀನಿವಾಸ್ ಸರ್ ಬೆಳಗ್ಗೆ ಮುಖ ನೋಡ್ತೀನಿ, ಮಹಾ ಮೇಡಮ್ ನ ಮುಖ ನೋಡ್ತೀನಿ. ಅವ್ರು ನಾಳೆ ಗಲಾಟೆ ಆದ್ರೂ, ನನ್ಗೂ ಶ್ರೀನಿವಾಸ್ ಸರ್ ಗಲಾಟೆ ಆದ್ರೂ ಅವ್ರ ಮುಖ ನೋಡ್ಲೇಬೇಕು. ಕೋಪ ಇದ್ರು ಗಲಾಟೆ, ನನ್ನ ಹತ್ರ ಸಾಲ ತಗೊಂಡು ಅವ್ರೇನಾದ್ರು ಇದ್ ಮಾಡಿದ್ರು ಕೂಡ ಶ್ರೀನಿವಾಸ್ ಸರ್ ಮುಖ ನೋಡ್ಬೇಕು. ಬಿಕಾಸ್ ಅದು ಆಫೀಸು, ಅವ್ರು ನೋಡ್ಲೇಬೇಕು. ಮಾತಾಡ್ಲಿ ಬಿಡಿ, ಫೇಸ್ ನೋಡ್ಬೇಕು. ಆದ್ರೆ ನೆಟ್ವರ್ಕ್ ಅಲ್ಲಿ ಹಂಗಲ್ಲ, ನಾವು ದಿನ ಮೀಟ್ ಆಗಲ್ಲ. ಸೊ ದಿನ ನಮ್ಗೆ ಇಲ್ಲಿ ಯಾರು ಸಿಗಲ್ಲ. ನಾನ್ ಶ್ರೀನಿವಾಸ್ ಸರ್ನ ಮೀಟ್ ಆಗ್ಬೇಕು ಅಂದ್ರೆ ಒಂದು DOP ಬರ್ಬೇಕು, ಇಲ್ಲ ಯಾವ್ದಾರ ಒಂದು ಪ್ರೋಗ್ರಾಮ್ ನೋಡ್ಬೇಕು, ಎಷ್ಟೇ ಇದಾದ್ರೂ ಹಂಗಿದ್ದಾಗ, ಸೊ ಇಲ್ಲಿ ನಮ್ಗೆ ಇಂಥ ಪ್ರೋಗ್ರಾಮ್ಗಳು ತುಂಬಾ ಅಗತ್ಯ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಸೊ ಅಂದ್ರೆ ನಾವು ಎಲ್ಲರೂ ಸಿಗ್ಬೇಕು, ಒಂದ್ ಕಡೆ ಹಬ್ಬದ ರೀತಿ ಮಾಡ್ಬೇಕು. ಇವತ್ತೆಲ್ಲರೂ ನಾವೆಲ್ಲ ಫ್ರೆಂಡ್ಸ್, ಕರೆಕ್ಟ್ ಅಲ್ಲ. ವಿಸ್ಟಾರ್ ಬಂದ್ಮೇಲೆ, ನಾವು ಆರ್ಕೆಗೆ ಬಂದ್ಮೇಲೆ ನಾವು ಇವತ್ತೆಷ್ಟೋ ಜನ ಫ್ಯಾಮಿಲಿ ಟ್ರಿಪ್ಪಿಗೆ ಹೋಗ್ತೀವಿ, ಎಷ್ಟು ಚೆನ್ನಾಗಿರುತ್ತೆ. ಡ್ಯಾನ್ಸ್ ಮಾಡ್ತೀವಿ, ಊಟ ಮಾಡ್ತೀವಿ. ಅದಾದ್ಮೇಲೆ ಯಾವ್ದೋ ನೆಕ್ಸ್ಟ್ ಟ್ರಿಪ್ ಅಲ್ಲೇ ನೆಕ್ಸ್ಟ್ ಸಿಗೋದು ಕೆಲವರು. ಇದಾದ್ಮೇಲೆ ಯಾವ್ದೋ ಒಂದು BOP ಸಿಗ್ತಾರೆ,
ಇವತ್ತು ನಾವ್ ಹೇಳ್ತಾ ಇರ್ತಾರೆ ದೀಪಾ ಮೇಡಮ್ ನಮ್ ಹಳೆ ಫ್ರೆಂಡ್ ಅಂತ. ಸೊ ನಾವು ಅವಾಗ ಎಷ್ಟೋ ವರ್ಷದ ಫ್ರೆಂಡ್, ಆದ್ರೆ ಇವಾಗ ಡೈಲಿ ಸಿಗಕ್ಕಾಗಲ್ಲ. ಅವ್ರು BOP ಬಂದ್ರೆ ನಮ್ಗೆ ಸಿಗಕ್ಕಾಗೋದು. ಸೊ ಹಿಂಗೆ ನಾವ್ ನಮ್ಗೆ ಎಷ್ಟೇ ಕ್ಲೋಸ್ ಫ್ರೆಂಡ್ ಆದ್ರೂ ನಾವು ಇಂಥ ಬಿಗ್ ಇವೆಂಟ್ ಗಳನ್ನ ಯೂಸ್ ಮಾಡ್ಕೊಂಡಾಗ ಮಾತ್ರ ನಾವೆಲ್ಲರೂ ಒಂದ್ ಕಡೆ ಸೇರಕ್ಕಾಗತ್ತೆ. ಅಲ್ಲಿ ಎನರ್ಜಿ ಇರುತ್ತೆ, ಅಲ್ಲಿ ಸಕ್ಸಸ್ ಸ್ಟೋರಿಗಳಿರುತ್ತೆ, ಅಲ್ಲಿ ಡ್ರೆಸ್ ಕೋಡ್ ಸೂಪರ್ ಇರುತ್ತೆ, ನಮ್ಮ ಮನೆ ಎಂಜಾಯ್ ಮಾಡ್ತೀವಿ, ಖುಷಿಯಾಗಿರ್ತೀವಿ. ಇವೆಲ್ಲವೂ ಅಷ್ಟೇ ಒಂದು ಪ್ರೋಗ್ರಾಮಿನ ಇಂಪಾರ್ಟೆಂಟ್. ಸೊ ಅವರಿಗೆ ಹೊಸಬರಿಗೂ ಅಷ್ಟೇ, ಹೊಸಬ್ರು ಬಂದಿರ್ತಾರೆ, ಜಾಯ್ನ್ ಆಗಿರ್ತಾರೆ, ಅವ್ರಿಗೊಂದು ಮೋಟಿವೇಶನ್ ಅಂತ ಬೇಕಾಗತ್ತೆ ಈ ವರ್ಕ್ ಅಲ್ಲಿ. ಯಾಕಂದ್ರೆ ಅವರು ಮನೇಲೆ ಇರ್ತಾರೆ, ನಾನು ಹೆಂಗ್ ಬೇಕಾದ್ರೆ ಮಾಡ್ಬೋದು, ನಾನು ಕೇಳೋರಿಲ್ಲ, ನಾನು ಇವತ್ತು ಎಲ್ಲಿ ವರ್ಕ್ ಹೋಗಿದ್ದೀನೋ ಇಲ್ಲ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ನಾನು ಸಂತೋಷ್ ಸರ್ ಫೋನ್ ಮಾಡಿದಾಗ ಹೇಳ್ಬೋದು, ನನ್ನ ಅಪ್ಲೈನ್ ಸಂತೋಷ್ ಸರ್ ಕೇಳ್ಬೋದು ಎಷ್ಟು ಎಲ್ಲಿ ಹೋಗಿದೆ ಸರ್, ಇಲ್ಲಿ 2 ಜನ ಮೀಟ್ ಮಾಡಿದೆ ಸರ್, ಫೋಟೋ ಹಾಕಿಲ್ಲ ಸರ್, ಹಂಗೆ ಹೌದಾಯ್ತು ಅಂದ್ರೆ ಅವರಿಗೆ ನಾನು ಸುಳ್ಳು ಹೇಳಿದ್ರು ಗೊತ್ತಾಗಲ್ಲ, ಸತ್ಯ ಹೇಳಿದ್ರು ಗೊತ್ತಾಗಲ್ಲ. ನಾನಿಲ್ಲಿ ಅಂದ್ರೆ ಬಟ್ ಆಫೀಸ್ ಅಂತ ವರ್ಕ್ ಅಲ್ಲಿ ನಾನು ಸುಳ್ಳು ಹೇಳಕ್ಕೆ ಆಗಲ್ಲ. ಅಲ್ಲಿ ಬಯೋಮೆಟ್ರಿಕ್ ಇರುತ್ತೆ, ವರ್ಕ್ ಮಾಡ್ಲೇಬೇಕು. ಏನು ಅನ್ನೋದು CC ಕ್ಯಾಮ್ರಾ ಇರುತ್ತೆ, ನಿನ್ನ ರಿಪೋರ್ಟ್ ಕಾರ್ಡ್ ಇರುತ್ತೆ, ಸಿಸ್ಟಮ್ ಅಲ್ಲಿ ವರ್ಕ್ ರಿಪೋರ್ಟ್ ಆಗ್ತಾರೆ. ಬಟ್ ಇಲ್ಲಿ ಈ ಪ್ರೋಗ್ರಾಮ್ಗಳು ನಿಮ್ಗೆ ಮೋಟಿವೇಶನ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನಂದು ಐಫೋನೇ ಆಗಿರ್ಬೋದು, 2 ಲಕ್ಷದ ಫೋನ್ ಆಗಿರ್ಬೋದು, 1 ಲಕ್ಷ ಫೋನ್ ಆಗಿರ್ಬೋದು, 10,000 ಫೋನೇ ಆಗಿರ್ಬೋದು. ನಾನು ಅದಕ್ಕೆ ಚಾರ್ಜ್ ಮಾಡಿಲ್ಲ ಅಂದ್ರೆ ಅದು ಚಾರ್ಜ್ ಡೌನ್ ಆಗುತ್ತೆ. 2 ಲಕ್ಷ ಫೋನ್ ಅಂತ ಹೇಳಿ ನಾನು ಚಾರ್ಜ್ ಮಾಡದೇ ಇರಕ್ಕಾಗಲ್ಲ, ಕರೆಕ್ಟ್ ಅಲ್ಲ? ಸೊ ಅದೇ ರೀತಿ ಇಲ್ಲಿ ಮೋಟಿವೇಶನ್ ಇಂಪಾರ್ಟೆಂಟ್. ಇವತ್ತು 5 ಲಕ್ಷ ಕಾರಲ್ಲ, BMW RD ತಗೊಂಡ್ರು 1 ಕೋಟಿ 2 ಕೋಟಿ ತಗೊಂಡ್ರು ಅದಕ್ಕೆ ಒಂದ್ 10 ರೂಪಾಯಿ ಕೊಟ್ಟು ನೀವು ಹೊಡಿಲೇಬೇಕು. ಆಮೇಲೆ ಅದಕ್ಕೆ ಇವನ್ ಪೆಟ್ರೋಲ್ ಡೀಸೆಲ್ ಆದ್ರೆ ಪೆಟ್ರೋಲ್ ಇದಾಕ್ಬೇಕು. ಇವಾಗ ಯಾವ್ದು ಇದು ಬಂದಿರೋದ್ರಿಂದ ನಿಮ್ಗೆ ಬ್ಯಾಟ್ರಿ ಇದಾಗಿಲ್ಲ ಆಗಿರೋದ್ರಿಂದ ಸೊ ಅದ್ರಲ್ಲಾದ್ರೂ ಅದಕ್ಕೂ ಚಾರ್ಜ್ ಮಾಡ್ಲೇಬೇಕು, ಕರೆಕ್ಟ್ ಅಲ್ಲ? ಸೊ ಹಾಗೆ ನಾವು ಒಂದು ಮೊಬೈಲ್ ನ ಚಾರ್ಜ್ ಮಾಡ್ತೀವಿ, ಇಲ್ಲಿ ನಮ್ಗೆ ಒಂದ್ ಚಾರ್ಜ್ ಆಗ್ಬೇಕು, ನಮ್ಗೆ ಮೋಟಿವೇಶನ್ ಆಗ್ಬೇಕು, ಇದ್ರಲ್ಲಿ ನೆಕ್ಸ್ಟ್ ಲೆವೆಲ್ ಬೆಳಿಬೇಕು ಅಂದ್ರೆ ಪ್ರೋಗ್ರಾಮ್ಗಳು ತುಂಬಾನೇ ಇಂಪಾರ್ಟೆಂಟ್. ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವ್ ಯಾಕೆ ಪ್ರೋಗ್ರಾಮ್ ಅಟೆಂಡ್ ಮಾಡ್ಬೇಕು, ನಾನ್ ಮನೇಲೆ ಇರ್ಬೋದಲ್ಲ, ನಾನ್ ಯಾಕೆ 1,000 ಕೊಟ್ಟು ಹೋಗ್ಬೇಕು ಇದಂತ. ನೀವು 1,000 ಕೊಡಕ್ಕೆ ನೀವು ರೆಡಿ ಇಲ್ಲ, ನೀವು ಪ್ರೋಗ್ರಾಮ್ ಬರಕ್ ರೆಡಿ ಇಲ್ಲ ಅಂದ್ರೆ ನೀವು ಈ ಇಂಡಸ್ಟ್ರಿಯಲ್ಲಿ ಬೆಳೆಯಕ್ಕೆ ಚಾನ್ಸ್ ಇಲ್ಲ. ಓಕೆ, ಪ್ರೋಗ್ರಾಮ್ಗಳನ್ನು ಪ್ರೇರೇಪಿಸಿ ಮಾಡುತ್ತೆ. ಕಾರ್ಯಕ್ರಮ ವ್ಯವಹಾರ ಜೀವನಾಡಿ ನೆಟ್ವರ್ಕ್ ಮಾರ್ಕೆಟಿಂಗ್ ವ್ಯವಹಾರ ಕಾರ್ಯಕ್ರಮಗಳ ಮುಖಾಂತರ ಮಾತ್ರ ರನ್ ಆಗುತ್ತೆ. ಅದನ್ನೇ ನಾನು ಹೇಳಿದ್ದು ಇಷ್ಟ ತನಕ. ಸೊ ಇಲ್ಲಿ ಪ್ರೋಗ್ರಾಮ್ ಬಿಟ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಇಲ್ಲ, ಅಂದ್ರೆ ಈ ಇಂಡಸ್ಟ್ರಿ ಇಲ್ಲ, ವಿಸ್ಟಾರ್ ಇಲ್ಲ, ವಿಸ್ಟಾರ್ ಇಲ್ಲದೆ ಪ್ರೋಗ್ರಾಮ್ ಇಲ್ದಿತ್ತು, ವಿಸ್ಟಾರ್ ಇಲ್ಲದಿದೆ ಪ್ರೋಗ್ರಾಮ್ ಇಲ್ಲ, ಅಂದ್ರೆ ಆ ರೀತಿ ಇರುತ್ತೆ. ಸೊ ಪ್ರೋಗ್ರಾಮ್ಗಳು ತುಂಬಾನೇ ಇಂಪಾರ್ಟೆಂಟ್. ಒಂದು BOP ಆಗಿರ್ಬೋದು, ಸ್ಮಾಲ್ ಇವೆಂಟ್ ಆಗಿರ್ಬೋದು, ಬಿಗ್ ಇವೆಂಟ್ ಆಗಿರ್ಬೋದು, ಅದರಲ್ಲಿ ಆನಿವರ್ಸರಿ ಅಂತ ಪ್ರೋಗ್ರಾಮ್ ತುಂಬಾ ಜನಕ್ಕೆ ಯಾಕೆ ಅಂತ ಹೇಳ್ತೀನಿ ನೆಕ್ಸ್ಟ್. ಸೊ ಪ್ರೋಗ್ರಾಮ್ ಅಂದ್ರೆ ಯಾವ ರೀತಿ ಇರುತ್ತೆ ನೋಡಿ, ಈ ರೀತಿ ಒಂದು ಬಿಗ್ ಇವೆಂಟ್ ಇರುತ್ತೆ, ಎದುರುಗಡೆ ಸ್ಕ್ರೀನ್ ಇರುತ್ತೆ, LED ಸ್ಕ್ರೀನ್ ಇರುತ್ತೆ. ಸೊ ಅದರಲ್ಲಿ ನಾವು ಮಾತಾಡ್ಬೇಕಾದ್ರೆ ನಮ್ದೇ ಇದು ಬರ್ತಾ ಇರುತ್ತೆ, ಸೊ ನಮ್ದೇ ಫೋಟೋಗಳು ಬರುತ್ತೆ, ನಮ್ ಲೈಫ್ ಸ್ಟೋರಿಗಳು ಬರ್ತಾ ಇರುತ್ತೆ. ಇವೆಲ್ಲವೂ ಕೂಡ ನಮ್ಮ ಪ್ರೋಗ್ರಾಮ್ ನ ಇಂಪಾರ್ಟೆಂಟ್. ಅಂದ್ರೆ ಈ ರೀತಿ ಇರುತ್ತೆ ಅನ್ನೋದು ನಾನು ಚಿತ್ರವನ್ನು ಕೊಡಕ್ ಬಂದೆ. ನೆಕ್ಸ್ಟ್ ಬಿಗ್ ಇವೆಂಟ್, 500ಕ್ಕಿಂತ ಹೆಚ್ಚು ಜನ ಒಂದೇ ಕಡೆ ಸೇರಿರುತ್ತಾರೆ. ಹೋಟೆಲ್, ಆಡಿಟೋರಿಯಂ, ಸ್ಟೇಡಿಯಂ ಅಥವಾ ಇತರ ತರಬೇತಿ, ಅನುಭವ ಹಂಚಿಕೆ, ಗುರುತಿಸುವಿಕೆ, ಪ್ರಶಸ್ತಿ ಸಮಾರಂಭ ಇತ್ಯಾದಿ ಅಥವಾ ಈ ಪಟ್ಟಿಯಿಂದ 2 ಅಥವಾ ಹೆಚ್ಚಿನ ವಿಷಯಗಳನ್ನು ಸಂಯೋಜನೆಗಳನ್ನು ಒಳಗೊಂಡಿರಬಹುದು ಅಂತ. ಅಂದ್ರೆ ಈಗ ನೋಡಿ, ಈಗ ಬಿಗ್ ಇವೆಂಟ್ ಅಂದ್ರೆ ಈಗ ಸ್ಮಾಲ್ ಇವೆಂಟ್ ಅಂದ್ರೆ ಯಾವ್ದು, BOP. ಈಗ BOP ವಾರ ನಡೆಯುತ್ತಲ್ವಾ, ಎಷ್ಟು ಬ್ಯಾಂಗ್ಳೂರಲ್ಲಿ ನಡೆಯುತ್ತೆ, 100-150 ಜನ, 200 ಒಳಗೆ ಇರುತ್ತೆ. ಬಟ್ ಬಿಗ್ ಇವೆಂಟ್ ಅಂದ್ರೆ ನೋಡಿ 2,000-3,000 ಗೋವಾದಲ್ಲಿ ಹೋದ್ವಿ, ಲಾಸ್ಟ್ ವಂಡರ್ಲಾ ಮಾಡಿದ್ವಿ. ಅದೇ ರೀತಿ ಇವತ್ತು ಬ್ಯಾಂಗ್ಳೂರ್ 7 ಸ್ಟಾರ್ ಆಫ್ ಸ್ಟಾರ್ ಕೂಡ ನಮ್ದು ಇವತ್ತು ಸೆಲೆಕ್ಟೆಡ್ ಪರ್ಸನ್ ಅಲ್ಲಿ ಸೆಲೆಕ್ಟೆಡ್ 2,000-3,000 ಮೇಲೆ ಇವತ್ತು ನಾವು ಸೇರ್ತಾ ಇದೀವಿ. ಅದನ್ನ ಹೇಳೋದು ಬಿಗ್ ಇವೆಂಟ್ ಅಂಡ್ ಸ್ಮಾಲ್ ಇವೆಂಟ್ ಅಂತ. ಬಿಗ್ ಇವೆಂಟ್ ಯಾಕೆ ಇಂಪಾರ್ಟೆನ್ಸ್ ಅನ್ನೋದು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಇದನ್ನೇ ನಾನು ಹೇಳ್ತಾ ಇದ್ದೆ, ಇವುಗಳು ಸಾಮಾನ್ಯವಾಗಿ ಹೆಚ್ಚಿನ ಉತ್ಸಾಹ ಮತ್ತು ಎನರ್ಜಿಯೊಂದಿಗೆ ಕೂಡಿರುತ್ತದೆ. ಅಂದ್ರೆ ಒಂದು ಪ್ರೋಗ್ರಾಮ್ ಯಾಕೆ ಇಷ್ಟೊಂದು ಎನರ್ಜಿ ಆಗಿರ್ತಾರೆ ಅಂದ್ರೆ, ನನ್ನ ಜೊತೆ ಇರೋರು, ನನ್ನ ಜೊತೆ ವರ್ಕ್ ಮಾಡೋರು ಎಷ್ಟೋ ದಿನಗಳಾದ್ಮೇಲೆ ನೋಡ್ತೀನಿ, ಅದು ಹೆಂಗೆ ಯಾವ್ದಾದ್ರು ಲುಂಗಿ ಉಟ್ಕೊಂಡು ಯಾವ್ದಾದ್ರು ನೈಟ್ ಪ್ಯಾಂಟ್ ಹಾಕೊಂಡ್ ಬಂದಿರ್ತಾರ, ವಿತೌಟ್ ಮೇಕಪ್ ಬಂದಿರ್ತಾರ, ಚಾನ್ಸೇ ಇಲ್ಲ. ಎಲ್ಲ ನನ್ ಜೊತೆ ಇರೋರು ಎಲ್ರು ಮೇಕಪ್ ಮಾಡ್ಕೊಂಡ್ ಬಂದಿರ್ತಾರೆ, ಒಳ್ಳೆ ಡ್ರೆಸ್ ಕೋಡ್ ಅಲ್ಲಿ ಬಂದಿರ್ತಾರೆ. ಏನು ಇವತ್ತು ಫಸ್ಟ್ ರ್ಯಾಂಕ್ ಆದ್ರೆ ಸಾಕು, ಇವತ್ತು ಬ್ಲೇಸರ್, ಶೂ, ಟೈ ನೋಡಕ್ಕೆ ಒಂಥರ ಹಬ್ಬ. ಅದ್ರಲ್ಲೂ ಕೆಲವು ಡ್ರೆಸ್ ಕೋಡ್ಗಳು, ಆಮೇಲೆ ಸ್ಯಾರೀಸ್ಗಳು, ಮತ್ತೆ ಒಳ್ಳೆ ಬ್ಲೇಸರ್, ಆಮೇಲೆ ಶೂ, ಟೈ ಆಗಿರ್ಬೋದು, ಆಮೇಲೆ ಒಂದೇ ಕಲರ್ ಡ್ರೆಸ್ ಕೋಡು. ನಾವ್ ಒಂದು ಇದ್ ಮಾಡಿದ್ರೆ ನಮ್ಮ ಇನ್ನೊಂದು ಅಪೋಸಿಟ್ ಟೀಮ್, ಇನ್ನೊಂದು ಟೀಮ್ ಇರ್ತದೆ. ಸೊ ಇಲ್ಲಿ ಯಾವ್ದೇ ರೀತಿ ಎನಿಮಿಗಳನ್ನಿರೋದಿಲ್ಲ. ಈಗ ನಾವು ಆಮೇಲೆ ಟೈಕೋನ್ಸ್ ಅಂತ ಇರುತ್ತೆ, ಟೈಕೋನ್ಸ್ ಅಲ್ಲಿ ನಮ್ ಪರಿಚಯ ಇರ್ತಾರೆ ಕೆಲವರು. ಆಮೇಲೆ ಬಿಗ್ ಟೀಮ್ ಅಂತ ಇರುತ್ತೆ, ಆಮೇಲೆ ಯಾವ್ದು ತುಂಬಾ ಇದಾವೆ ಅಲ್ವಾ. ಅವೆಲ್ಲವೂ ಅಷ್ಟೇ, ಯಾವ್ದೇ ಟೀಮ್ ಆದ್ರೂ ಕೂಡ ಇವತ್ ಅವರು ನಮ್ಗೆ ಫ್ರೆಂಡ್ಸ್ ಅಂತ ಇರ್ತಾರೆ. ಅವರು ವರ್ಕ್ ಮಾಡ್ತಾ ಇರ್ತಾರೆ, ನಾವು ವರ್ಕ್ ಮಾಡ್ತಾ ಇರ್ತೀವಿ, ಅವರು ಬಂದಿರ್ತಾರೆ, ನಾವು ಬಂದಿರ್ತೀವಿ. ಬಟ್ ಎಲ್ರೂ ಬಂದು ಒಂದ್ ಕಡೆ ಸೇರಿದಾಗ ಇದೆಯಲ್ಲ, ಆ ಎನರ್ಜಿನೇ ಬೇರೆ. ಟ್ರೈನಿಂಗ್ ಪ್ರೋಗ್ರಾಮ್ ಅಂಡ್ ವರ್ಕ್ಶಾಪ್ ಇದು ಚಿಕ್ಕ ಇವೆಂಟ್ ಗಳಾಗಿರುತ್ತೆ. ಅಂದ್ರೆ ವರ್ಕ್ಶಾಪ್ ಅಂದ್ರೆ ನಮ್ದು ಈಗ TTL ಆಗಿರ್ಬೋದು, ನಮ್ದು ಲೀಡರ್ಸ್ ಮೀಟಿಂಗ್ ಆಗಿರ್ಬೋದು, ಈ BOP ಗಳಾಗಿರ್ಬೋದು, ಇದು ಚಿಕ್ಕ ಇವೆಂಟ್ ಗಳ. ಇಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ನಮ್ಗೆ ಈಗ TTL ಆಗಿರ್ಬೋದು ಅಲ್ಲೆಲ್ಲ ಟ್ರೈನಿಂಗ್ ಕೊಡ್ತಾರೆ, ಹೆಂಗ್ ವರ್ಕ್ ಮಾಡ್ಬೇಕು, ಯಾವ ರೀತಿ ಇರ್ಬೇಕು, ಆಮೇಲೆ ಲೀಡರ್ಶಿಪ್ ಅಂದ್ರೆ ಏನು,
ಅಂದ್ರೆ ಆಮೇಲೆ ಇದ್ರಲ್ಲಿ ಈಗ ನಾವು ಝೂಮ್ ಮೀಟಿಂಗ್ ಗೆ ತಗೋಣ. BOP ಅಂದ್ರೆ ಏನು, ಒಬ್ಬೊಬ್ಬರಿಗೆ ಹೊಸಬ್ರಿಗೆ ಅವಕಾಶ ಕೊಡ್ತಾ ಇರ್ತಾರೆ. BOP ಲಿ ಟ್ರೈನ್ ಅಪ್ ಮಾಡ್ತಾರೆ. ಟ್ರೈನ್ ಅಪ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ನಿಮ್ಮನ್ನ ಟ್ರೈನ್ ಮಾಡಿ ಝೂಮ್ ಮೀಟಿಂಗ್ ಕೊಡ್ತಾರೆ. ಝೂಮ್ ಮೀಟಿಂಗ್ ಕೊಟ್ಟಾಗ MC ಮಾಡಕ್ ಕೊಡ್ತಾರೆ. ಬೆಳಗ್ಗೆ ಮುಂಚೆ ಈಗ 5 ಗಂಟೆ ಮೀಟಿಂಗ್ ನಡೆಯುತ್ತೆ. ಯಾಕೆ ಕೊಡ್ತಾರೆ, ಅದೇನ್ ಹೇಳ್ತಾ ಇದ್ರು ಶ್ರೀನಿವಾಸ್ ಸರ್. ಇಂಪಾರ್ಟೆಂಟಾ ಬೇಡ, ಇಂಪಾರ್ಟೆಂಟ್ ಅಲ್ಲ ಇದು, ಮಸ್ಟ್ ಅಂಡ್ ಶುಡ್, ಅದು ಅಟೆಂಡ್ ಆಗ್ಲೇಬೇಕು, ನೀವು ಕಲಿಲೇಬೇಕು. ಕಲ್ತ್ರೇನೆ ನೀವು ಇಲ್ಲಿ ಬೆಳೆಯಕ್ಕಾಗಲ್ಲ, ಅದರ್ವೈಸ್ ಚಾನ್ಸೇ ಇಲ್ಲ ನಿಮ್ ಬೆಳೆಯಕ್ಕೆ. ಅಂದ್ರೆ ಈ ರೀತಿ ಪ್ರೋಗ್ರಾಮ್ಗಳು, ಸ್ಟೇಜ್ ಪರ್ಫಾರ್ಮೆನ್ಸ್ ನೋಡಿ ಅಲ್ಲಿದೆಯಲ್ಲ, ಪ್ರಾಡಕ್ಟ್ ನಾಲೆಡ್ಜ್ ಆಗಿರ್ಬೋದು, ನಿಮ್ಗೆ ಟೆಸ್ಟ್ ಮೀನಲ್ಲಿ ಹೇಳಿದಾಗಿರ್ಬೋದು, MC ಕೊಡೋದಾಗಿರ್ಬೋದು, ಇಂಥ ಚಿಕ್ಕ ಚಿಕ್ಕ ಪ್ರೋಗ್ರಾಮ್ಗಳಲ್ಲಿ ಕೊಟ್ಟು ನಿಮ್ಮನ್ನ ರೆಡಿ ಮಾಡ್ತಾರೆ. ರೆಡಿ ಮಾಡಾದ್ಮೇಲೆ ನಿಮ್ ಇಂಥ ಬಿಗ್ ಇವೆಂಟ್ ಗಳಿಗೆ ನಿಮ್ಗೆ ಇದನ್ನ ಕೊಡ್ತಾ ಹೋಗ್ತಾರೆ. ಓಕೆ, ಸೊ ಇದನ್ನ ನಾವು ಹೇಳೋದು ಚಿಕ್ಕ ಇವೆಂಟ್. ಇದು ಕೂಡ ನಡೆಯುತ್ತೆ, ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಚಿಕ್ಕ ಇವೆಂಟ್ ಅಂದ್ರೆ ನಾವು TTL ಆಗಿರ್ಬೋದು, ಟ್ರೈನ್ ಲೀಡರ್ ಅಂತ ಬರುತ್ತಲ್ಲ ಅದಾಗಿರ್ಬೋದು. ನೆಕ್ಸ್ಟ್ ನಮ್ ಇದಾಗುತ್ತೆ ಒಂದು ಟ್ರೈನಿಂಗ್, 1 ಡೇ ಟ್ರೈನಿಂಗ್ ಆಗಿರ್ಬೋದು, ಲೀಡರ್ಶಿಪ್ ಟ್ರೈನಿಂಗ್ ಆಗಿರ್ಬೋದು, ಇವೆಲ್ಲವೂ ಅಷ್ಟೇ. ಓಕೆ, ನೆಕ್ಸ್ಟ್ ಮೇಡಮ್. ಓಕೆ, ಇದರಲ್ಲಿ ಯಶಸ್ವಿ ಆದವರು ಕೇವಲ ಒಂದು ನಿರ್ದಿಷ್ಟ ವರ್ಗ ಜನ ಇದ್ದಾರೆ ಅಥವಾ ಎಲ್ಲರೂ ಯಶಸ್ವಿ ಆಗಿದ್ದಾರೆ? ನಾನು ಕೂಡ ಈ ವ್ಯವಹಾರದಲ್ಲಿ ಯಶಸ್ವಿ ಆಗಬಹುದೇ? ಅಂದ್ರೆ ನಾವು ಈಗ ಹೊಸಬ್ರು ಕರ್ಕೊ ಬಂದಾಗ ಏನಾಗುತ್ತೆ ಅಂದ್ರೆ, ಸೊ ಅಲ್ಲಿ ಏನ್ ಅನ್ಕೊಂತಾರ ಅಂದ್ರೆ, ಕಾರ ಸಂತೋಷ್ ಪಾಟೀಲ್ ಸರ್ ಅವರು ಆಲ್ರೆಡಿ ಎಷ್ಟೋ ವರ್ಷ ಆಯ್ತು, ಅವ್ರಿಗೆ ಅಷ್ಟು ಟೀಮ್ ಇದೆ, ಆಲ್ರೆಡಿ ಅವ್ರ ನೆಟ್ವರ್ಕರ್, ಅವೆಲ್ಲ ಅವ್ರಿಗೆ ಮಾತ್ರ, ನಮ್ಗೆ ಯಾಕೆ, ನಮ್ಗೆಲ್ಲ ಆಗಲ್ಲ ಅನ್ನೋದೊಂದು ಇದಿರುತ್ತೆ. ಸಂತೋಷ್ ಸರ್ ಅವ್ರ ನೆಟ್ವರ್ಕ್ ಆಲ್ರೆಡಿ MD ಸರ್ ಜೊತೆ ಇದ್ದವರು, ಅದಕ್ಕೆ ಅವ್ರಿಗೆ ಅಚೀವ್ಮೆಂಟ್ ಆಗಿದೆ ಹಂಗೆ ಅಂತ. ಮತ್ತೆ ಮಾಹಿನಾ ಅವ್ರು ಆಲ್ರೆಡಿ ಬ್ಯಾಂಕ್ ಅಲ್ಲಿ ಇದ್ದಿದ್ದರು, ಆಲ್ರೆಡಿ ಟೀಮ್ ಇತ್ತು, ಹಂಗಾಗಿ. ಬಟ್ ಆ ರೀತಿ ನೂರಾರು ಕ್ವಶನ್ಗಳಿರುತ್ತೆ. ಇಲ್ಲಿ ಸಾಮಾನ್ಯ ವ್ಯಕ್ತಿ ಕೂಡ ಅಚೀವ್ ಆಗ್ಬೋದು, ಸಾಮಾನ್ಯ ವ್ಯಕ್ತಿ ಕೂಡ ಅಸಾಮಾನ್ಯ ಆಗ್ಬೋದು ಅನ್ನೋದು ಇಂಥ ಒಂದು ಪ್ರೋಗ್ರಾಮ್. ಅದು ಯಾಕೆ ಏನು ಅನ್ನೋದು ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಅಂದ್ರೆ ಹೊಸಬ್ರು ಬಂದವರಿಗೆ ಕ್ವಶನ್ ಇರುತ್ತೆ, ನಮಗೂ ಇರುತ್ತೆ. ಸೊ ಇಷ್ಟೆಲ್ಲ ದುಡ್ಡು ಮಾಡ್ಬೋದಾ, ಅದ್ ಹೆಂಗ್ ಮಾಡಕ್ಕಾಗತ್ತೆ? ಅವರನ್ನು ಕಾರ್ಯಕ್ರಮಕ್ಕೆ ಹಾಜರಾಗುವಂತ ಮಾಡೋದು, ಮತ್ತೆ ಅದನ್ನು ಸ್ವತಃ ನೋಡುವ ಹಾಗೆ ಮಾಡಿದರೆ ಅವರು ಯಾವುದೇ ಪ್ರಶ್ನೆಗಳಿಗೆ ಯಾರಾದರೂ ನೀಡಬಹುದಾದ ಅತ್ಯುತ್ತಮ ಉತ್ತರವಾಗಿದೆ. ಯಾರಿಗಾದರೂ ನೀರಿನ ಶಕ್ತಿ ತೋರಿಸಬೇಕಾದರೆ ಅವರನ್ನು ಸಮುದ್ರ ತೀರಕ್ಕೆ ಕರೆದುಕೊಂಡು ಹೋಗಬೇಕು. ಮಾಯಿ ಸರ್ ಒಂದು ಮಾತು ಹೇಳ್ತಾ ಇರ್ತಾರೆ, ನಾನು ಕೂಡ ಸಾಮಾನ್ಯ ಒಬ್ಬ ವ್ಯಕ್ತಿಯಾಗಿ ಬ್ಯಾಂಕ್ ಅಲ್ಲಿ ಒಂದು 29,000 ಸ್ಯಾಲ್ರಿ ಇತ್ತು, ನನಗೂ ಸ್ಯಾಲ್ರಿ ಇತ್ತು. ನಾನು ಒಂದಿನ ಬಂದು ಇದೇ ರೀತಿ BOP ಪ್ರೋಗ್ರಾಮ್ ಅದೇ ಆ ಮೂಲೆಯಲ್ಲಿ ಕೂತಾಗ ನಮ್ಗೆ ಒಂದು ಪ್ರೋಗ್ರಾಮ್ ಹೇಳ್ತಾ ಇದ್ರು, ಹೆಲ್ತ್ ಬಗ್ಗೆ ಹೇಳ್ತೇವೆ. ನಾವೆಲ್ಲ ರಾಗಿ ಮುದ್ದೆ ತಿಂದು, ನಂಗೆ ಇನ್ನೂ ಅವ್ರ ಹೇಳೋ ಒಂದು ವರ್ಡ್ ಇನ್ನೂ ಇದಿದೆ, ನಾವು ಮಂಡ್ಯದ ಕಡೆಯವರು ರಾಗಿ ಮುದ್ದೆ ತಿಂದು ಗಟ್ಮುಟ್ಟಾಗಿ ಬೆಳೆದಾರು, ನಮ್ಗೆಲ್ಲ ಹೆಲ್ತ್ ಬಗ್ಗೆ ಯಾರೋ ನಮ್ ಕೂರ್ಸಿದಾನೆ, ಬೇಕಾದ್ರೆ ನಾವೇ ಬೇಕಾದ್ರೆ ಒಂದು 500 ರೂಪಾಯಿ ಏನೋ ಕೂರ್ಸಿದ್ರೆ 500 ರೂಪಾಯಿ ಕೊಡ್ತಾರೆ, ನಾನೇ ಕೊಟ್ಬಿಡ್ತಿದ್ದೆ ಅಂತ ಅನ್ಕೊಂಡೆ. ಆದ್ರೆ ಪ್ರಾಡಕ್ಟ್ ಟ್ರೈನಿಂಗ್ ಆದ್ಮೇಲೆ ಇನ್ಕಮ್ ಪ್ಲಾನ್ ಬಂತು. ಇನ್ಕಮ್ ಪ್ಲಾನ್ ನಂಗೆ ಇಷ್ಟ ಆಯ್ತು. ನಾವ್ ಇಷ್ಟು ತಿಂಗಳೆಲ್ಲ ದುಡಿತೀವಿ, ನಮ್ಗೆ 60-70 ಸಾವಿರಕ್ಕೆ ಇಷ್ಟು ಕಷ್ಟಪಡ್ತೀವಿ, ಇವ್ರು ನೋಡ್ರೆ ಏನು ಇಲ್ದಿದ್ದಾರೆ ಕೋಟಿ ಅಂತಾರಲ್ಲಪ್ಪ ಇದು ಅಂತ ಹೇಳಿ ಅಂತ ಒಂದು ತಗೊಂಡಂತ ಒಂದು ನಿರ್ಧಾರ ಇವತ್ತು ರೂಬಿ ಡೈಮಂಡ್ ಕಂಪ್ನಿಯ ಒಂದು ನಂಬರ್ 1 ರ್ಯಾಂಕಿಗೆ, ಅಂದ್ರೆ ರೂಬಿ ಡೈಮಂಡ್ ಟಾಪ್ ರ್ಯಾಂಕಿಗೆ ಬಂದು ನಿಲ್ಸಿದೆ. ಇನ್ನು ನಮ್ಮ ಸಂತೋಷ್ ಪಾಟೀಲ್ ಸರ್ ಬರ್ತಾ ಇದಾರೆ, ನಮ್ಮ ಸಂತೋಷ್ ಸರ್ ಬರ್ತಾ ಇದಾರೆ. ಸೊ ಒಬ್ಬ ವ್ಯಕ್ತಿ ಹೇಗ್ ಬೇಕಾದ್ರೂ ಬರ್ಬೋದು, ಯಾವ ರೀತಿಲಿ ಬೇಕಾದ್ರೂ ಇಂಡಸ್ಟ್ರಿ ಬರ್ಬೋದು. ಅದಕ್ಕೆ ಹೇಳೋದು ನಾವು ಪ್ರೋಗ್ರಾಮ್ ಯಾಕೆ ಇದ್ ಮಾಡ್ಬೇಕಂತ. ಅಂದ್ರೆ ಅಲ್ಲಿ ನಾನೊಂದು ಮಾತು ಹೇಳಿದೆ, ಸಮುದ್ರದ ಪವರ್ ತೋರ್ಸ್ಬೇಕು ಅಂದ್ರೆ ನಾವು ಸಮುದ್ರ ತೀರಕ್ಕೆ ಕರ್ಕೊಂಡು ಹೋಗ್ಬೇಕು. ಇವತ್ತು ನನ್ನ ಮಗಳಿಗೆ ಒಂದು 3.5 ವರ್ಷ ಅಂತ ಇಟ್ಕೊಳ್ಳಿ, ನಾನು ಇವತ್ತವರೆಗೂ ಅವಳಿಗೆ ಸಮುದ್ರ ಗೊತ್ತಿಲ್ಲ. ಪಾಪ ನಂಗೆ ಸಮುದ್ರ ಹೆಂಗಿರುತ್ತೆ ಅಂತ ಕೇಳಿದ್ರೆ, ನಾನೊಂದು ಚಿತ್ರ ತೋರಿಸ್ಬಿಟ್ಟು, ಇಲ್ಲ ನಾನ್ ಸಮುದ್ರಕ್ಕೆ ಹೋಗಿ ಒಂದ್ ಬಾಟ್ಲಲ್ಲಿ ನೀರ್ ತಗೊಬಂದು, ನೋಡಿ ಸಮುದ್ರ ನೀರು ಉಪ್ಪು ಇರುತ್ತೆ, ಸಮುದ್ರ ನೀರು ಅಲೆ ಹೆಂಗ್ ಬರುತ್ತೆ ಹಂಗ ಅಂತ ಹೇಳಿದ್ರೆ ಅವಳಿಗೊಂದು ಏನ್ ತಿಳ್ಕೊಳಕ್ ಸಾಧ್ಯ? ಅದೇ ನನ್ ಮಗಳನ್ನ ಕರ್ಕೊಂಡೋಗಿ ಸಮುದ್ರ ಅಲೆ ಹತ್ರ ನಿಲ್ಸಿ, ಹಿಂಗ್ ಅಲೆ ಬರುತ್ತೆ, ಹಿಂಗ್ ಸೌಂಡ್ ಬರುತ್ತೆ, ಗಾಳಿ ಬೀಸುತ್ತೆ, ಹಿಂಗ್ ಬಂದ್ರೆ ಅದನ್ನ ನಾವು ಹಿಂಗ್ ಮರಳಿರುತ್ತೆ, ಕಾಲು ಅಡಿಗಡೆ ಊತಾಗುತ್ತೆ ಅಂದಾಗ, ಅಂದ್ರೆ ಸಮುದ್ರದ ತಾಕತ್ ತೋರ್ಸ್ಬೇಕು ಅಂದ್ರೆ ಸಮುದ್ರಕ್ಕೆ ಕರ್ಕೊಂಡು ಹೋಗ್ಬೇಕು. ನೀವು ಇಲ್ಲಿ ಕುತ್ಕೊಂಡು ಹೇಳಿದ್ರೆ ಅದ್ರ ಬಗ್ಗೆ ಗೊತ್ತಾಗಕ್ ಚಾನ್ಸ್ ಇಲ್ಲ ಅನ್ಕೊಂತೀನಿ. ಸೊ ನಿಮ್ಗೆ ಇದು ಎಕ್ಸಾಂಪಲ್ ಅರ್ಥ ಆಗಿರುತ್ತೆ ಅನ್ಕೊಂತೀನಿ. ಇದೇ ತರ MLM ನ ಪವರ್ ತೋರಿಸಲು ದೊಡ್ಡ ಇವೆಂಟ್ ಗಳಿಗೆ ಜನರು ಕರ್ಕೊಂಡು ಹೋಗುವುದು ಬಹಳ ಮುಖ್ಯವಾಗಿದೆ. ಹಂಗಾಗಿ ಸೊ ಇಂಥ ಇವೆಂಟ್ ಅಟೆಂಡ್ ಮಾಡ್ದಾಗ್ಲೇ ಗೊತ್ತಾಗೋದು ವಿ-ಸ್ಟಾರ್ ನ ತಾಕತ್ತೇನು, 7th ಇಯರ್ ಆಫ್ ವಿ-ಸ್ಟಾರ್ ನ ಪವರ್ ಏನು, ವಿ-ಸ್ಟಾರ್ ಇಷ್ಟು 7 ವರ್ಷದಲ್ಲಿ ಏನ್ ಸಕ್ಸಸ್ ಆಗಿದೆ, ಎಷ್ಟು ಸಕ್ಸಸ್ ಆಗಿದೆ, ಎಂತ ವ್ಯಕ್ತಿಗಳು ಇದ್ರಲ್ಲಿ ಅಚೀವ್ ಆಗಿದ್ದಾರೆ, ಎಷ್ಟು ಜನ ಇದ್ರಲ್ಲಿ ಬಂದಿದ್ದಾರೆ, ಅದೆಲ್ಲವೂ ಕೂಡ ಇದು ಗೊತ್ತಾಗುತ್ತೆ. ನೆಕ್ಸ್ಟ್ ಮೇಡಮ್, MLM ವ್ಯವಹಾರ ಗಂಭೀರವಾಗಿ ತೆಗೆದುಕೊಳ್ಳುವ ನಿರ್ಧಾರ ಅವರು ಎಲ್ಲಿ ತೆಗೆದುಕೊಂಡರು ಎಂದು ನೀವು ಯಾವುದೇ ನೆಟ್ವರ್ಕ್ ಮಾರ್ಕೆಟಿಂಗ್ ನಾಯಕರನ್ನ ಕೇಳಿ, ಅವರೆಲ್ಲರೂ ಒಂದು ಕಾರ್ಯಕ್ರಮ ಬಗ್ಗೆ ನಿಮ್ಗೆ ತಿಳಿಸುತ್ತಾರೆ. ಅದಾದ ನಂತರ ಅವರ ಜೀವನ ಸಂಪೂರ್ಣ ಬದಲಾಗಿರುತ್ತೆ. ಅದನ್ನ ನಾನು ಹೇಳ್ತಾ ಇದ್ದೆ. ಸೊ ಮಾಯಿ ಸರ್ದೆ ಒಂದು ಉದಾಹರಣೆ ಕೊಟ್ಟೆ. ಇವತ್ತೇಕಂದ್ರೆ ಕಂಪ್ನಿಲಿ ಒಂದು ನಂಬರ್ 1 ಸ್ಥಾನದಲ್ಲಿದ್ದಾರೆ, ಅಂದ್ರೆ ಹೈಯೆಸ್ಟ್ ಇನ್ಕಮ್ ತಗೊಂಡಿದ್ದಾರೆ ಅಂದಾಗ, ಸೊ ಅವರು ಒಂದು ತಗೊಂಡಿರುವಂತ ನಿರ್ಧಾರ, ಒಂದ್ ಯಾವ್ದೋ ಒಂದು ಪ್ರೋಗ್ರಾಮ್ ಅಲ್ಲಿ ಕೂತ್ರು, ಯಾರೋ ಕರ್ಕೊ ಬಂದ್ರು ಅಂತ ಹೇಳಿದ್ರು, ಹೆಲ್ತ್ ಬಗ್ಗೆ ಹೇಳಿದಾಗ ಅವರು ಬಿಡು ಹೇಳ್ತಾರಲ್ಲ ಅನ್ಕೊಂಡ್ರು. ಆಮೇಲೆ ಇನ್ಕಮ್ ಪ್ಲಾನ್ ಅಂದ್ರೆ ಯಾವ ವ್ಯಕ್ತಿಗೆ ಯಾವ್ದು ಬೇಕಾಗಿರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ, ಯಾರ ಜೊತೆ ಯಾರು ಬಂದಿರ್ತಾನೆ ಅಂತ ಗೊತ್ತಾಗಲ್ಲ. ಬಟ್ ಇಂಥ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡ್ದಾಗ್ಲೇ ಗೊತ್ತಾಗೋದು ಅವರಲ್ಲಿ ಇರುವಂತ ಎಬಿಲಿಟಿ, ಅವರಲ್ಲಿರುವಂತ ಒಂದು ಲೀಡರ್ಶಿಪ್,
ಅವರಲ್ಲಿರುವಂತ ಕ್ವಾಲಿಟೀಸ್ ಅದೇ ಹೇಳನಲ್ಲ, ಸಮುದ್ರದ ಒಂದು ತಾಕತ್ ತಿಳಿಬೇಕಂದ್ರೆ ಸಮುದ್ರ ಕರ್ಕೊಂಡು ಹೋಗ್ಬೇಕು ಹೊರತು ನಾವ್ ಇಲ್ಲಿ ಕುತ್ಕೊಂಡು ಹೇಳಕ್ಕಾಗಲ್ಲ. ಸೊ ಸರ್ ಹಿಂಗಿರುತ್ತೆ ಸರ್ ಹಂಗಿರುತ್ತೆ ಸರ್, ಪ್ರೋಗ್ರಾಮ್ ಸೂಪರ್ ಆಗಿರುತ್ತೆ, ಅಲ್ಲಿ ಇಲ್ಲಿ ಕೋಟಿಗಟ್ಟಲೆ ಸಾಲ ಮಾಡಿ ಇದು ಸಾಲ ತೀರ್ಸ್ಕೊಂಡು ಬಂದಿರ್ತಾರೆ, BMW ತಗೊಂಡು ಬಂದಿರ್ತಾರೆ, ಆಡಿ ತಗೊಂಡು ಬಂದಂತೆ 2 ಕೋಟಿ ಮನೆ ಕಟ್ತಾರೆ ಬಂದಾರ ಅಂದ ತಕ್ಷಣ ಅವರಿಗೆ ಅಯ್ಯೋ ಬಿಡು ಇವನ್ ಏನೋ ಹೇಳ್ತಾನೆ ಅಂತ ಅನ್ಕೋಬಹುದು. ಆದ್ರೆ ಪ್ರೋಗ್ರಾಮಿಗೆ ಕರ್ಕೊಂಡು ಹೋಗಿ ಕೂರ್ಸ್ದಾಗ್ಲೇ ಗೊತ್ತಾಗೋದು ಅದ್ರ ಪವರ್ ಏನಂತ. ಸೊ ಎಲ್ಲಾ ನಾಯಕರಿಗೂ ತಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ತಲುಪಿಸಲು ಒಂದು ವೇದಿಕೆ ಅಂದ್ರೆ ಎನರ್ಜಿ, ಎಡಿಫಿಕೇಶನ್ ಮತ್ತು ಕಾರ್ಯಕ್ರಮದ ಸೆಟ್ಟಿಂಗ್ ಅಗತ್ಯವಿರುತ್ತದೆ. ಹೋಮ್ ಮೀಟಿಂಗ್ ನಲ್ಲಿ ಒಂದು ಲೀಡರ್ ಏನು ಮಾಡಲು ಸಾಧ್ಯ ಇದೆಯೋ ಅದರ ಇನ್ಫಿನಿಟಿ ಟೈಮ್ಸ್ ಹೆಚ್ಚು ಇಂಪ್ಯಾಕ್ಟ್ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಂದ ಮಾಡಲು ಸಾಧ್ಯವಿರುತ್ತದೆ. ಅಂದ್ರೆ ಇವತ್ತು ಫಾರ್ ಎಕ್ಸಾಂಪಲ್ ಎಲ್ಲಾ ದಿನಾನು ಪ್ರೋಗ್ರಾಮ್ ಇರಲ್ಲ, ಎಲ್ಲಾ ದಿನಾನು ಯಾರು ಸೇರಿ ಇರಲ್ಲ, ಕರೆಕ್ಟ್ ಅಲ್ಲ? ಸೊ ನಾವು ಯೂಶಲಿ ಏನ್ ಮಾಡ್ತೀವಿ, ವೀಕ್ ಡೇಸ್ ಎಲ್ಲರೂ ನೀವು ಗ್ರೂಪ್ ಅಲ್ಲಿ ನೋಡ್ಬೋದು, ಇವತ್ತು ಟುಡೇ ಪ್ಲಾನಿಂಗ್ ಡನ್, ಇವತ್ತು ಪ್ರಾಡಕ್ಟ್ ಪ್ಲಾನಿಂಗ್ ಡನ್, ಟುಡೇ ಬಿಸ್ನೆಸ್ ಪ್ಲಾನಿಂಗ್ ಡನ್ ಅಂತ ಎಲ್ಲರೂ ನಮ್ಮ ಅಫಿಷಿಯಲ್ ಗ್ರೂಪ್ ಅಲ್ಲಿ ಫೋಟೋ ಹಾಕ್ತಾ ಇರ್ತಾರೆ. ಏನ್ ಮಾಡ್ತೀವಿ ನಾವು ಆಲ್ಮೋಸ್ಟ್ ದಿನ ಏನ್ ಮಾಡ್ತೀವಿ, ಹೋಮ್ ಮೀಟಿಂಗ್ ಒಬ್ಬೊಬ್ಬರನ್ನ ಮೀಟ್ ಮಾಡ್ತೀವಿ, ಒಂದ್ ಹೋಟೆಲ್ ಕೂರ್ಸ್ಕೊಂತೀವಿ, ನಮ್ಮ ಕ್ಯಾಟ್ಲಾಗ್ ಇಟ್ಕೊಂತೀವಿ, ಲ್ಯಾಪ್ಟಾಪ್ ಇಟ್ಕೊಂತೀವಿ, ಪ್ರೋಗ್ರಾಮ್ ನಮ್ಮ ಕಂಪ್ನಿ ಬಗ್ಗೆ ಹೇಳ್ತೀವಿ, ಇನ್ಕಮ್ ಬಗ್ಗೆ ಹೇಳ್ತೀವಿ, ಈ ಇಂಡಸ್ಟ್ರಿ ಬಗ್ಗೆ ಹೇಳ್ತೀವಿ. ಸೊ ಅದ್ರಲ್ಲಿ ಒಂದು 10 ಜನ ಕೇಳಿದ್ರೆ ಒಂದು 7 ಜನ 6 ಜನ ರಿಜೆಕ್ಟ್ ಮಾಡ್ಬೋದು, 1-2 ಜನ ಬರ್ಬೋದು. ಅದ್ರಲ್ಲೂ ಕೆಲವೊಂದು ಕ್ವಶನ್ಗಳು ಬರುತ್ತೆ, ಕೋಟಿಗೆ ಇಷ್ಟು ಬಂದಿದ್ಯಾ, ನೀನ್ ಎಷ್ಟು ತಗೊಂಡಿದ್ಯಾ, ಯಾರು ನಿಮ್ಮ ಅಪ್ಲೈನು, ಅದು ಇದು ಅಂತ ಎಷ್ಟೋ ಒಂದು ನಿಮ್ಗೆ ಏನು ಅಬ್ಜೆಕ್ಷನ್ಗಳು ತುಂಬಾ ಬರುತ್ತೆ. ಇರೋ ಫ್ಯಾಕ್ಟ್ ಅಲ್ವಾ ಅದು, ಕರೆಕ್ಟ್? ಸೊ ಕೇಳ್ತಾರೆ ಜನ ಯಾರು ಅಂದ ತಕ್ಷಣ, ಹಿಂಗೆ ನಿಮ್ಗೆ 100 ಕೋಟಿ ಪ್ರಾಜೆಕ್ಟ್ ಹಿಂಗಿದೆ ಹಂಗಿದೆ ಇಷ್ಟು ಕಮ್ಮಿ ಆಗುತ್ತೆ ಹಂಗೆ ಯಾರು ಹೇಳಿದ ತಕ್ಷಣ ಸೊ ಹಲವಾರು ಕಂಪ್ನಿಗಳು ಬಂದು ಹಾಗೆ ಇದೆಲ್ಲ ಮಾಡಿರೋದ್ರಿಂದ ಕೇಳ್ತಾರೆ. ಆದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ 1 to 1 ಹೋದಾಗ ನಮ್ಮ ಎನರ್ಜಿ ಒಬ್ರಿಗೋಸ್ಕರ ಇದಾಗುತ್ತೆ. 1 ಸೆಕೆಂಡ್, ಓಕೆ ನೆಕ್ಸ್ಟ್ ಹೋಗಿ. ಸೊ 1 to 1 ಹೋದಾಗ ಏನಾಗುತ್ತೆ ಅಂದ್ರೆ ನಮ್ಮ ಎನರ್ಜಿಗಳು ಇದಾಗುತ್ತೆ, ಒಬ್ರಿಗೋಸ್ಕರ ನಾವು ಇಡೀ ದಿನ ವೇಸ್ಟ್ ಅಂತ ಆಗಲ್ಲ, ನಾವು ಟೈಮ್ ಸ್ಪೆಂಡ್ ಮಾಡಿರ್ತೀವಿ, ಎಲ್ಲ ಮಾಡಿರ್ತೀವಿ. ಅದೇ 10 ಜನನ ಒಂದು ಪ್ರೋಗ್ರಾಮಿಗೆ ಕೂರ್ಸೋದು ಒಂದ್ ಪ್ರೋಗ್ರಾಮ್ ಅಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಆ ಪ್ರೋಗ್ರಾಮ್ ಅಲ್ಲಿ ಇವತ್ತು ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, 4th 5th ಗೆಲ್ಲ ಅಂದ್ರೆ ಇದೇ ಇಲ್ಲ ಬಿಡಿ, ಎಂಟ್ರಿನೂ ಇಲ್ಲ, ಅವ್ರನ್ನ ಕೇಳೋದು ಇಲ್ಲ. ಅಲ್ಲಿ ಎಬೋ 6th and 7th ರ್ಯಾಂಕ್ ಅಂಡ್ ಎಬೋನವರಿಗೆ ಇವತ್ತು ಸ್ಟೇಜ್ ಅಲ್ಲಿ ಜಾಗ ಇರಲ್ಲ. ಸೊ 7th ರ್ಯಾಂಕ್ ಅಂಡ್ ಎಬೋನವ್ರಿಗೆ ಎಷ್ಟೋ ಜನ ಇರ್ತಾರೆ, 8th ರ್ಯಾಂಕ್ ನವ್ರು ಇರ್ತಾರೆ, 9th ರ್ಯಾಂಕ್ ಅವ್ರು ಇರ್ತಾರೆ, 10th ಈಗ ಡೈಮಂಡ್, ಡಬಲ್ ಡೈಮಂಡ್, ರೂಬಿ ಡೈಮಂಡ್, ಅವ್ರೆಲ್ರೂ ಒಂದೇ ಒಂದು ವೇದಿಕೆಯಲ್ಲಿ ಇರೋದ್ರಿಂದ ನಮ್ಮ ಸುತ್ತಮುತ್ತ ಈಗ ಯಾರೋ ನಾನೇ ಒಬ್ಬ ಅಂತ ಇಟ್ಕೊಳ್ಳಿ, ನಾನು ದೊಡ್ಡ ವ್ಯಕ್ತಿ, ಈಗ ನನ್ ಯಾರೋ ಕರೆದ್ರು ಇವತ್ತು ಪ್ರೋಗ್ರಾಮ್ ಹೋಗ್ತಾ ಇದ್ದೀನಿ, ನನ್ಗೆ ಅನ್ಸುತ್ತೆ ನನ್ಗೆ 60,000-70,000 ಸಂಬಳ ಇದೆ, ಇದೇನ್ ಇವ್ರು ಕೋಟಿಗಟ್ಲೆ ಹೇಳ್ತಾರೆ, ಇವ್ ಏನು ಅಷ್ಟು ದೊಡ್ಡ ಪ್ರೋಗ್ರಾಮ್, ಅಷ್ಟು ಅಚೀವರ್ಸ್ ಹಂಗೆ ಹಿಂಗೆ ಅಂತ ಅವನಿಗೆ ನಾನ್ ಹೋಗಲ್ಲಿ ಕೂತಾಗ ನನಗೆ ಮೈಂಡ್ ಓಪನ್ ಆಗುತ್ತೆ. ಯಾಕಂದ್ರೆ ಏನ್ ಅನ್ಸುತ್ತೆ ಅಂದ್ರೆ, ನನ್ನ ಸುತ್ತಮುತ್ತ ಇದ್ದಾರಲ್ಲ, ಪಕ್ಕಕ್ಕಿದ್ದವರು ಬ್ಲೇಸರ್ ಹಾಕಿರ್ತಾರೆ, ಈ ಕಡೆ ಸೈಡು ಬ್ಲೇಸರ್ ಹಾಕಿರ್ತಾರೆ, ಮುಂದಿನ ಸೀಟನ್ನವರು ಬ್ಲೇಸರ್ ಹಾಕಿರ್ತಾರೆ, ಅವರು ಎನರ್ಜಿ, ಅವರು ಡ್ಯಾನ್ಸು, ಅಲ್ಲಿ ಅವರು ವಾಲಂಟಿಯರ್ಸ್ ಅವರು ಒಂದು ಎನರ್ಜಿ ಆಗಿರ್ಬೋದು, ಅಲ್ಲಿ ಸಿಸ್ಟಮ್ ಒಂದು ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಎಲ್ರು ಯಾರೋ ಒಬ್ರು ಕೋಟಿ ತಗೊಂಡಿರ ಅಂದ್ರೆ ಇವ್ರು ಡ್ಯಾನ್ಸ್ ಮಾಡೋದಾಗಿರ್ಬೋದು, ಇದೆಲ್ಲ ನೋಡಿದಾಗ ಏನಾಗುತ್ತೆ ಅಂದ್ರೆ ಅರೆ ಇಷ್ಟೊಂದು ಜನ ಇದಾರ, ಇಷ್ಟೊಂದು ಅಚೀವ್ಮೆಂಟ್, ಇಷ್ಟೊಂದು ಖುಷಿಯಾಗಿದಾರ, ನಾನು ಇಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ, ಸಂಬಳ ತಗೊಂತಾನೆ ಇದೀನಿ, ಟಾರ್ಚರ್ ತಗೊಂತಾನೆ ಇದೀನಿ, ಒಂದ್ ಕಾರ್ ತಗೊಳಕ್ಕಾಗಿಲ್ಲ, ನನ್ ಸಾಲ ತೀರ್ಸಕ್ಕಾಗಿಲ್ಲ, ಒಂದ್ ಫಾರಿನ್ ಟ್ರಿಪ್ ಹೋಗಕ್ಕಾಗಿಲ್ಲ, ಇವ್ರೇನಪ್ಪ ಇವ್ರು ಕೋಟಿ ಸಾಲ ಇದ್ದಾರೆ, ಇವತ್ತು ಸಾಲ ತೀರ್ಸ್ಕೊಂಡು BMW RD ಅಂತಾರೆ. ಆ ರೀತಿ ಮೈಂಡ್ ಓಪನ್ ಆಗುತ್ತೆ ನಮ್ಗೆ, ಕರೆಕ್ಟ್ ಅಲ್ಲ? ನನ್ನ ತಾಕತ್ತು ಅಥವಾ ನನ್ಗಿರೋ ಒಂದು ಮೈಂಡ್ ಸೆಟ್ ಅಲ್ಲಿ ಹೋಗಿ ನೋಡ್ ತಕ್ಷಣ ಚೇಂಜ್ ಆಗುತ್ತೆ. ಸೊ ಅದಕ್ಕೆ ಹೇಳೋದು, ಆದಷ್ಟು ಹೆಚ್ಚಿನ ಜನನ ಕರ್ಕೊಂಡು ಹೋಗ್ಬೇಕಂತ. ಒಂದು ಪ್ರೋಗ್ರಾಮ್ ನಿಮ್ಮನ್ನು ಮತ್ತೆ ನಿಮ್ಮ ವಿತರಕರ ಜೀವನ ಶಾಶ್ವತವಾಗಿ ಬದಲಾಯಿಸಬಲ್ಲದು. ಯಾವ ಕಾರ್ಯಕ್ರಮ ನಿಮ್ಮ ಲೈಫ್ ಚೇಂಜಿಂಗ್ ಈವೆಂಟ್ ಆಗುತ್ತದೋ ನಮಗೂ ಗೊತ್ತಿರೋದಿಲ್ಲ. ಆದ್ದರಿಂದ ಪ್ರತಿ ಪ್ರೋಗ್ರಾಮಿಗೆ ಗರಿಷ್ಠ ಅಸೋಸಿಯೇಟ್ ಗಳನ್ನು ಕಾರ್ಯಕ್ರಮಕ್ಕೆ ಬಿಲ್ಡ್ ಮಾಡಿ. ಅಂದ್ರೆ ನಾನು ಫಸ್ಟ್ ಹೋದಾಗ ಶೇಟಾನ್ ಹೋಟ್ಲಲ್ಲಿ ಒಂದು ಪ್ರೋಗ್ರಾಮ್ ಇತ್ತು. ಸೊ ನಾನು ಫಸ್ಟ್ ಹೋದಾಗ ನಾನು ಮತ್ತೊಂದು ಇಂಡಸ್ಟ್ರಿಯಲ್ಲಿ ಇದ್ದೆ, ಅವಾಗ ಒಂದ್ಸರಿ ಹಿಂಗೆ ಇನ್ವೈಟ್ ಮಾಡಿದ್ರು, ಬಿಡು ನಾನು ಇದ್ರಲ್ಲೇ ನೋಡಿದ್ದೀನಲ್ಲ, ಹೋಗಿ ನೋಡೋಣ ಅಂತ ಒಂದ್ ಸಂಡೇ ಹೋದೆ. ಬಟ್ ಅಲ್ಲಿಗಿಂತ ಇದು ಎಷ್ಟೋ ಬೆಟರ್ ಅನ್ಸ್ತು. ಯಾಕಂದ್ರೆ ಪೂರಕ್ಕೂ ಜಾಗ ಇರ್ಲಿಲ್ಲ, 2 ಪ್ರೋಗ್ರಾಮ್ ನಡೆಯೋದು, ಬೆಳಿಗ್ಗೆ ಒಂದು ಪ್ರೋಗ್ರಾಮು, ಮಧ್ಯಾಹ್ನ ಒಂದು ಪ್ರೋಗ್ರಾಮು. 5 ಸ್ಟಾರ್ ಹೋಟ್ಲಲ್ಲಿ ಇಷ್ಟೊಂದು ಜನನ, ಪೂರಕ್ ಜಾಗ ಇಲ್ಲ, ಹೊಸಬ್ರು ಅಂತ ಹೇಳಿ ನಮ್ಗೆ ಸೀಟ್ ಬಿಟ್ಕೊಟ್ರು. ಬಿಟ್ರೆ ಹಿಂದೆ ನೋಡ್ತೀನಿ, ಹಿಂದೆ ಪಕ್ಕಕ್ಕೂ ಹಿಂದೂ ಜನ, ಇಷ್ಟೊಂದು ಜನ ಇದಾರ. ಇನ್ನು ಸ್ಟಾರ್ಟ್ ಆಗಿ ನಾನು ಅವಾಗ ಸ್ಟಾರ್ಟ್ ಆಗಿ 3ನೇ ವರ್ಷ ಆಗರೊಳಗೆ ನಾನು ಹೋಗಿದ್ದೆ. ಸೊ ಅವಾಗ ಇಷ್ಟೊಂದು ಜನ, ಒಂದು ಬ್ಯಾಂಗ್ಳೂರ್ ಅಂತ ಇದ್ರಲ್ಲಿ ನಾನ್ ಯಾಕೆ ಮಾಡ್ಬಾರ್ದು, ಇಷ್ಟೊಂದು ಅಚೀವ್ಮೆಂಟ್, ಇಷ್ಟು ಚಿಕ್ಕ ಒಂದು ಶಾರ್ಟ್ ಟರ್ಮ್ ಅಲ್ಲಿ ಇಷ್ಟೊಂದು ಆಗಿದ್ದಾರೆ ಅಂದ್ರೆ ನಾವು ಇದ್ರಲ್ಲಿ ಸಕ್ಸಸ್ ಆಗ್ಬೋದು ಅನ್ನೋ ನನ್ಗೆ ಅವತ್ತೇ ಬಂತು. ಅಂದ್ರೆ ಯಾರ್ದು ಲೈಫ್ ಚೇಂಜಿಂಗು ಯಾವ್ದು ಒಂದು ಪ್ರೋಗ್ರಾಮ್ ಅಲ್ಲಿ ಆಗುತ್ತೆ, ಯಾವ ಆನಿವರ್ಸರಿ ಆಗುತ್ತೆ ಅನ್ನೋದು ಹೇಳಕ್ ಬರಲ್ಲ. ಸೊ ನೆಕ್ಸ್ಟ್ ಜನರು ನಮ್ಮ ನಂಬಿಕೆಗಳ ಪ್ರಕಾರ ಕೆಲಸ ಮಾಡುತ್ತಾರೆ, ಕಾರ್ಯಕ್ರಮ ತಪ್ಪು ನಂಬಿಕೆಯನ್ನು ಹೊಡೆದು ಹಾಕಿ ಹೊಸ ಸಬಲೀಕರಣ ನಂಬಿಕೆಯನ್ನು ಹುಟ್ಟಾಗುತ್ತೆ, ಅದನ್ನ ಹೇಳಿದ್ದು. ಓಕೆ ನೆಕ್ಸ್ಟ್ ಅಂದ್ರೆ ನಾವು ಏನೋ ಅನ್ಕೊ ಬಂದಿರ್ತೀವಿ, ಸೊ ಇದನ್ನ ನೋಡ್ ಬಂದ್ಬಿಡೋಣ, ಆಯ್ತು ಇವ್ರೇನೋ ಹೇಳ್ತಾರೆ ಹಂಗೆ ಹೇಳ್ತಾರೆ ಅಂತ ಹೇಳಿ. ಎಷ್ಟೇ ನೆಗೆಟಿವ್ ಇದೆ, ಪಾಸಿಟಿವ್ ಇದ್ದವ್ರು ಓಕೆ ನಿಮ್ಮ ಪ್ಲಸ್ ಪಾಯಿಂಟ್, ನೆಗೆಟಿವ್ ಇರುತ್ತಲ್ಲ, ಇದ ಆಗುತ್ತಾ ಹೋಗುತ್ತಾ, 1,000 ಕೊಡ್ಬೇಕಾ, ಅದು ಇರ್ಬೇಕಂತ.
ಒಂದು ಮುಷ್ಟಿ ನಾವು ಚೆಲ್ಲಕ್ಕೆ ರೆಡಿ ಇಲ್ಲ ಅಂದ್ರೆ, ನಾವ್ ಒಂದು ಪಾಸ್ ತಗೊಳಕ್ ರೆಡಿ ಇಲ್ಲ, ಅಥವಾ ನಮ್ಮ ಪ್ಲೇನ್ಗಳು ಅಥವಾ ನಾವು ಅದು ಯಾರ ಇಲ್ಲ ಅಂದ್ರೆ ನಾವು ಒಂದ್ ಮುಷ್ಟಿ ಹಾಕ್ತೈತಿ, ಒಂದ್ ಮೂಟೆನ ಭತ್ತನ ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ. ಅದೇ ರೀತಿ ಯಾವ್ದಾದ್ರು ಅಷ್ಟೇ, ನಾವು ಒಂದು ಸ್ವಲ್ಪ ಖರ್ಚು ಮಾಡಿದ್ವಿ, 10,000 ನಾವು ದುಡ್ದು 1,000 ನಾವು ಖರ್ಚು ಮಾಡಿಲ್ಲ ಇಲ್ಲಿ ಅಂದ್ರೆ ನಾವು ಇದ್ರಲ್ಲಿ ಬೆಳೆಯಕ್ಕಾಗಲ್ಲ. ಸೊ ಆದಷ್ಟು ಪಾಸ್ನ ಆಗಿರ್ಬೋದು ಯಾವ್ದಾದ್ರು ಕಷ್ಟಗಳನ್ನ ನೋಡ್ಕೊಳೋದು ಒಳ್ಳೇದು. 1,000ದಿಂದ 2,000 ಅಥವಾ ಕೆಲವೊಮ್ಮೆ ಇನ್ನು ಹೆಚ್ಚಿನ ಜನರು ಒಂದೇ ಸೂರಿನಡಿ ಜಮಾಯಿಸಿಕೆ ಇವೆಂಟ್ ಗಾಗಿ ಟಿಕೆಟ್ ಖರೀದಿಸಿ ಎಲ್ಲರೂ ಹಿಂದೆಂದು ನೋಡಿರೋ ಶಕ್ತಿ, ಉತ್ಸಾಹ ಮತ್ತು ಸಕಾರಾತ್ಮಕತೆಯಿಂದ ಪ್ರೊಫೆಷನಲ್ ಡ್ರೆಸ್ ಕೋಡ್ ಧರಿಸುವುದು ನೋಡಿದಾಗ ನಮ್ಮ ಹಳೆಯ ಊಹೆಗಳು ಚಿತ್ರವಾಗುತ್ತದೆ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಮೇಲೆ ಅಗಾಧವಾದ ನಂಬಿಕೆ ಮೂಡುತ್ತದೆ. ಅದನ್ನೇ ನಾನು ಹೇಳಿದ್ದು, ಎಲ್ಲರೂ ಒಂದು ಡ್ರೆಸ್ ಕೋಡ್ ಅಲ್ಲಿ ಇರ್ತಾರೆ. ನಾವ್ ಈಗ ಏನ್ ಹೇಳಿರ್ತೀವಿ, ಸರ್ ಬನ್ನಿ ಆನಿವರ್ಸರಿ ಇಷ್ಟು ಜನ ಸೇರ್ತಾರೆ ಬ್ಯಾಂಗ್ಳೂರ್, ನಾವು ಡ್ರೆಸ್ ಬಗ್ಗೆ ಹೇಳಿರ್ತೀವ, ಎಲ್ರು ಸೂಟ್ ಹಾಕಿರ್ತಾರೆ, ಎಲ್ರು ಶೂ ಹಾಕಿರ್ತಾರೆ, ಎಲ್ರು ಟೈ ಹಾಕಿರ್ತಾರೆ ಅಂತ ನಾವ್ ಯಾರು ಹೇಳಿರಲ್ಲ. ಅಲ್ಲಿ ಬಂದಾಗ ಅದು ಚೇಂಜ್ ಆಗ್ಬಿಡುತ್ತೆ. ಅಲ್ಲಿ ಮತ್ತೆ ಜನರು ನಾವ್ ಏನ್ ಕರಿತೀವಿ, ಈಗ ಸ್ನೇಹ ಮೇಡಮ್ ನಂಗೆ ಕಾಣ್ತಾ ಇದಾರೆ, ಸ್ನೇಹ ಮೇಡಮ್ ನಾನು ಹೊಸದಾಗಿ ನಾನು ಇನ್ವೈಟ್ ಮಾಡ್ತೀನಿ ಮೇಡಮ್, ಇವತ್ತು ಅವತ್ತಿಂದ ನನ್ಗೆ ಹೇಳ್ತಾ ಇದ್ನಲ್ಲ ಮೇಡಮ್ ಬನ್ನಿ ಇವತ್ತು ಆನಿವರ್ಸರಿ ಇದೆ, ಚೆನ್ನಾಗಿರುತ್ತೆ, ಸಖತ್ ಜನ ಸೇರ್ತಾರೆ, ಮಧ್ಯಾಹ್ನ ಊಟ ಇದೆ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇದೆ, ಪಾಸ್ ಇದೆ ಹಂಗೆ ಅಂತ ಹೇಳಿ ನಾನು ಕರ್ಕೊ ಬಂದಿರ್ತೀನಿ, ಇದರಿಂದ ಒಳ್ಳೆ ಲೈಫ್ ಚೇಂಜಿಂಗ್ ಆಗ್ಬೋದು ಅಂತ. ಸ್ನೇಹ ಮೇಡಮ್ ಬರ್ತಾರೆ, ಬಂದು ಪ್ರದೀಪ್ ಸರ್ ಕಾಟ ತಡಿಯಕ್ಕಾಗದೆ ಬಂದೆ ಅಂತ ಹೇಳಿರ್ತಾರೆ. ಆದ್ರೆ ಸ್ನೇಹ ಮೇಡಮ್ಗೆ ಗೊತ್ತಿರಲ್ಲ ಇಷ್ಟೊಂದು ಎನರ್ಜಿ ಇದೆ, ಇಷ್ಟೊಂದು ಖುಷಿಯಾಗಿದೆ, ಲೇಡೀಸ್ ಅಲ್ಲ ಒಂದು ಬ್ಲೇಸರ್ ಹಾಕೊಂಡು ಇಷ್ಟೊಂದು ಖುಷಿಯಾಗಿದ್ದಾರೆ, ಡ್ಯಾನ್ಸು ಆ ಎನರ್ಜಿ, ಒಂದೇ ಅಕ್ಕಪಕ್ಕದ ಎಲ್ರು ನೋಡೋ ಬ್ಲೇಸರು, ಟ್ರಿಪ್ಗಳು, ಆಫರ್ಗಳು, ಕೋಟಿಗಳು, ದುಡ್ಡು, ಹೆಲ್ತ್ ಅದೆಲ್ಲವೂ ಬರುತ್ತೆ. ಅದೇ ಇದನ್ನ ನಾ ಹೇಳಿರೋದು. ಸೊ ಅವಾಗ ಏನಾಗುತ್ತೆ ಅಂದ್ರೆ ನಾವ್ ಇದನ್ನೆಲ್ಲ ಹೇಳಿರಲ್ಲ, ಒಂದು ಡ್ರೆಸ್ ಕೋಡ್ ಆಗಿರ್ಬೋದು, ಇಲ್ಲಿ ಎನರ್ಜಿ ಆಗಿರ್ಬೋದು, ಅಲ್ಲಿ ಒಂದು ಅಟ್ಮಾಸ್ಫಿಯರ್ ಚೇಂಜ್ ಆಗಿರುತ್ತೆ. ಸೊ ಯಾರಿಗಾದ್ರೂ ಇದ್ ಬರುತ್ತೆ. ಸೊ ಇದನ್ನ ಹೇಳ್ತಾ ಇರೋದು, ಕಾರ್ಯಕ್ರಮ ಜನರಿಗೆ ಸ್ಥಾಪಿಸಬಹುದಾದ 3 ಪ್ರಮುಖ ಹೊಸ ನಂಬಿಕೆಗಳು ಅಂದ್ರೆ ಈ ಪ್ರೋಗ್ರಾಮ್ ಬಿಸ್ನೆಸ್ ನನ್ನ ತುಂಬಾ ಜನರು ಮಾಡುತ್ತಿರುವಾಗ ಗೊತ್ತಾಗುತ್ತದೆ ನಾನು ಈ ಬಿಸ್ನೆಸ್ ಮಾಡಲಿ ಅಥವಾ ಮಾಡೋದಿರ್ಲಿ, ಈ ವ್ಯವಹಾರ ನಮ್ಮ ನಗರದಲ್ಲಿ ತುಂಬಾ ಬೂಮ್ ಆಗುತ್ತೆ ಅನ್ನೋ ನಂಬಿಕೆ ಮೂಡುತ್ತೆ. ಅಂದ್ರೆ ಅನ್ಕೊಂತಾರೆ ಅವಾಗ. ಸೊ ನಾನ್ ಒಬ್ನೇ ಅಲ್ಲ, ನಾನ್ ಬಂದ ತಕ್ಷಣ ಈಗ ಪಂಕಜ ಮೇಡಮ್ ಕಾಣಿಸ್ತದೆ, ಪಂಕಜ ಮೇಡಮ್ಗೆ ನಾನ್ ಬಂದ್ರೇನೆ ಅವ್ರಿಗೆ ಇದಾಗದಂತಲ್ಲ, ಅಲ್ಲ ವಿಡಿಯೋದಲ್ಲಿ ಕಾಣಿಸ್ತದೆ, ಅದ್ ಕೇಳಿದ್ರೆ ಹಂಗೆಲ್ಲ ಏನ್ ಮಾಡ್ಬೇಡಿ. ಅಂದ್ರೆ ಪಂಕಜ ಮೇಡಮ್ ನನ್ ಕರೆದಿರ್ತಾರೆ, ನಾನ್ ಅನ್ಕೊಂತೀನಿ ಸುಮ್ನೆ ಹೋಗ್ ಬಂದ್ಬಿಡೋಣ, ಏನ್ ಪಂಕಜ ಮೇಡಮ್ ಹೇಳಿ ಅತ್ಲಾಗೆ ಇವತ್ತಿಂದ ನಾಳೆ ಅಂತ ತಪ್ಸ್ಕೊಬಿಡೋಣ ಬಂದಿದ್ದೆ ಅಂತ ಹೇಳಿ. ಆದ್ರೆ ಅವಾಗ ಅನ್ಸುತ್ತೆ ನಮ್ ಪ್ರೋಗ್ರಾಮ್ ಆದ್ಮೇಲೆ ಪಂಕಜ ಮೇಡಮ್ ನಾನು ಬಂದ್ರೇನೆ ಬಿಸ್ನೆಸ್ ಆಗುತ್ತೆ ಅಂತಲ್ಲ, ನನ್ನಂತರ 10 ಜನನು ಪಂಕಜ ಮೇಡಮ್ ಆಲ್ರೆಡಿ ರೆಡಿ ಮಾಡಿದ್ದಾರೆ, ನಾನು ಹೋಗಿಲ್ಲ ಅಂದ್ರೂ ಪಂಕಜ ಮೇಡಮ್ ರೆಡಿ, ಆ ಬಿಸ್ನೆಸ್ ಬರುತ್ತೆ ಅನ್ನೋದು ಅಲ್ಲಿ ನಮ್ಗೆ ಅನ್ಸುತ್ತೆ. ನಾನ್ ಮಾಡ್ಲಿ ಬಿಡ್ಲಿ ನಾನೇ ಅನ್ಕೊಂತೀನಿ, ಇಷ್ಟು ದಿನದಿಂದ ಕರೀತಾ ಇದಾರೆ, ನಾನೇ ಇಂಪಾರ್ಟೆಂಟ್ ಅನ್ಸುತ್ತೆ, ಪಂಕಜ ಮೇಡಮ್ ನಾನ್ ಬಂದ್ರೆ ಬಿಸ್ನೆಸ್ ಆಗೋದು ಅಂತ ಅನ್ಕೊಂಡಿರ್ತಾರೆ. ಬಟ್ ಅವಾಗ ಈ ಪ್ರೋಗ್ರಾಮ್ ಆದ್ಮೇಲೆ ಅನ್ಸುತ್ತೆ, ಸೊ ಪಂಕಜ ಮೇಡಮ್ ನಾನ್ ಹೋಗ್ಲಿ ಬಿಡ್ಲಿ ಅವ್ರಿಗೆ ಬಿಸ್ನೆಸ್ ಮಾಡೇ ಆಗ್ತಾರೆ, ನಾನಿಲ್ಲ ಅಂದ್ರೆ ಇನ್ನೊಬ್ರು ಬಂದು ಜಾಯ್ನ್ ಆಗ್ತಾರೆ ಅನ್ನೋದು ನನ್ಗೆ ಮೈಂಡ್ ಸೆಟ್ ಆಗುತ್ತೆ, ಅವ್ರಿಗಲ್ಲ. ಅವ್ರು ಕರೀತಿರ್ಲಿ ಬಿಡ್ಲಿ, ನನ್ ಒಳ್ಳೆ ಪ್ಲೇಸ್ಗೆ ಕರೆದ್ರು ಅಂತ ನನಗೆ ಮೈಂಡ್ ಸೆಟ್ ಆಗುತ್ತೆ. ಅದ್ರ ನನ್ನಿಂದಾನೇ ಪಂಕಜ ಮೇಡಮ್ ಬೆಳೀತಾ ಇದಾರೆ ಅಂತ ಇದೇ ಬರಲ್ಲ ಅದು, ಯಾಕಂದ್ರೆ ಆ ಪ್ರೋಗ್ರಾಮ್ ಅಷ್ಟು ಇದಿರುತ್ತೆ, ಅಷ್ಟು ಜನ ಇರ್ತಾರೆ. ಸೊ ಅದೊಂದು ಮೈನ್ ನಮ್ಗೆ ಇದಾಗುತ್ತೆ. ಅನೇಕ ಜನರು ನಿಜ ಜೀವನ ಅನುಭವವನ್ನು ವೇದಿಕೆಯಿಂದ ಹಂಚಿಕೊಳ್ಳುವುದನ್ನು ಕೇಳಿದಾಗ ಪ್ರತಿಯೊಬ್ಬರು ತಮ್ಮ ಹೋರಾಟಗಳು ಮತ್ತು ನಿರಾಶೆಗಳ ಪಾಲು ಹೊಂದಿದ್ದಾರೆ ಎಂಬ ನಂಬಿಕೆಯನ್ನು ಅವರು ಬೆಳೆಸಿದ್ರು. ಅನೇಕ ಜನ ನಿಜ ಜೀವನ ಅನುಭವ ವೇದಿಕೆಯಿಂದ ಹಂಚಿಕೊಂಡಿರುವುದರಿಂದ ಕೇಳಿದಾಗ ಪ್ರತಿಯೊಬ್ಬರು ತಮ್ಮ ಹೋರಾಟ ಮತ್ತು ನಿರಾಶೆಗಳು ಪಾಲು ಹೊಂದಿದ್ದಾರೆ ಎಂಬ ನಂಬಿಕೆನ ಅಂದ್ರೆ ಈಗ ಸಂತೋಷ್ ಪಾಟೀಲ್ ಬರ್ತಾರೆ, ಎಷ್ಟೋ ಪ್ರೋಗ್ರಾಮ್ ಅಲ್ಲಿ ನಾನು ನೋಡಿದೆ ಅವ್ರದ್ದು. ನಂಗೆ ಒಂದು ಇದಾಗದಂದ್ರೆ ಕೋಟಿಗಟ್ಲೆ ಸಾಲ ಇತ್ತು, ಮನೆಯಲ್ಲಿ ತಪ್ಸ್ಕೊಂಡು ಓಡಾಡ್ತಾ ಇದ್ದೆ, ಮಧ್ಯರಾತ್ರಿ ಬರ್ತಾ ಇದ್ದೆ, ಬೆಳಿಗ್ಗೆ 4 ಗಂಟೆ ಹೋಗ್ತಾ ಇದ್ದೆ, ಅಷ್ಟು ಸಾಲ. ಅದು ಆ ಸಾಲ ಅಂತ ಬಂದಾಗ ಆ ವರ್ಡ್ ನಮಗೂ ಹರ್ಟ್ ಆಗುತ್ತೆ, ಚುಚ್ಚುತ್ತೆ. ಆ ಕಷ್ಟಗಳು, ನೋವುಗಳು ಸಾಲ ಮಾಡಿದವರಿಗೆ ಅನ್ಸುತ್ತೆ. ಆಮೇಲೆ ನಾನು ಇಷ್ಟು ಜೀವನ ಕಷ್ಟ ಇತ್ತು, ಹಳ್ಳಿಯಿಂದ ಬಂದೆ, ಹಳ್ಳಿಲಿದ್ದವರಿಗೆ ಅದನ್ನ ಟಚ್ ಆಗುತ್ತೆ. ಆಮೇಲೆ ಯಾವ್ದೋ ಒಂದು ನಾವು ವರ್ಕ್ ಮಾಡ್ತಾ ಇರ್ತೀವಿ, ಕೆಲಸ ಮಾಡ್ತಾ ಇರ್ತೀವಿ, ಇಷ್ಟು ವರ್ಷದಿಂದ ಆಗಿರಲ್ಲ, 70-80 ಸಾವಿರ ಸ್ಯಾಲ್ರಿ ಇತ್ತು, ಸ್ಯಾಲ್ರಿಗೋಸ್ಕರ ಇಷ್ಟು ವರ್ಷ ವರ್ಕ್ ಮಾಡ್ತಾ ಇದ್ದೆ, ಒಂದ್ ಕಾರ್ ತಗೊಳಕ್ಕಾಗಿಲ್ಲ, ಒಂದ್ ಫಾರಿನ್ ಟ್ರಿಪ್ ಹೋಗಿಲ್ಲ ಅಂದಾಗ ಅದು ನಮ್ಗೆ ಟಚ್ ಆಗುತ್ತೆ. ಸೊ ಇವತ್ತು ನಂದೇ ಒಂದ್ ಸ್ವಂತ ಮನೆ ಇದೆ ಅಂದಾಗ, 2 ಕೋಟಿ ಮನೆ ಕಟ್ತೆ, ಚಿಕ್ಕಮಂಗ್ಳೂರ್ ಅಂತ ಇದೆ, ಹಾರ್ಟ್ ಸಿಟಿಲಿ ಇದೆ ಅಂತ ನಾನು ಇಷ್ಟು ವರ್ಷದಿಂದ ಒಂದ್ ಬಾಡಿಗೆ ಮನೆ ಲೀಸಿಗೆ ಹಾಕೊಳಕ್ ಆಗಿಲ್ಲ ಅನ್ನೋದೊಂದು ಬಂದ್ಬಿಡುತ್ತೆ. ಅಂದ್ರೆ ಆ ರೀತಿ ಒಬ್ರು ಶೇರಿಂಗ್ ಮಾಡ್ಬೇಕಾದ್ರೆ ನಮ್ಗೆ ಅನುಭವ ಆಗುತ್ತೆ. ಪ್ರತಿಯೊಬ್ಬರ ಒಂದು ಸಣ್ಣ ಆರಂಭವಿದೆ, ಪ್ರತಿಯೊಬ್ಬರಿಗೂ ಸಂದೇಹಗಳಿವೆ, ಆದರೆ ಎಲ್ಲಾ ವಿಜೇತರು ತಮ್ಮ ಭಯ, ಹೋರಾಟ, ನಿರಾಶೆಗಳನ್ನು ನಿವಾರಿಸಿ ಮುಂದೊಂದು ದಿನ ಸಾಧಕರಾಗಿ ವೇದಿಕೆ ಮೇಲೆ ನಿಂತಿದ್ದಾರೆಂದು ತಿಳಿಯುತ್ತದೆ. ಮತ್ತೊಂದು ದೊಡ್ಡ ಆತ್ಮವಿಶ್ವಾಸ ಬೂಸ್ಟರ್ ಎಂದರೆ ಈ ಬಿಸ್ನೆಸ್ ನಲ್ಲಿ ವಿನ್ ವಿನ್ ವಾತಾವರಣ ಇರೋದು ಕಾರ್ಯಕ್ರಮ ಅಂತ ತಿಳಿಯುತ್ತದೆ. ಸೊ ನಾವ್ ಯಾರಿಗೋ ಒಂದ್ 10 ಜನ ಕೊಟ್ಟು ಪಾಸ್ ಕೊಟ್ಟು ಕರ್ಕೊ ಬರ್ತೀವಿ, ಅವ್ರನ್ನ ತಂದು ಕೂರಿಸ್ತೀವಿ ಅಂತ ಇಟ್ಕೊಳ್ಳಿ. 10 ಜನದಲ್ಲಿ ಒಂದ್ 5 ಜನ ಬಂದ್ರು ಕೂಡ 5ರಿಂದ ನಮ್ಗೆ ನಾಳೆ ನಾವು ಆ ಸ್ಟೇಜ್ ಅಲ್ಲಿ ಹೋಗ್ಬೋದು, ಅವರು ಗೆಲ್ತಾರೆ, ನಾವು ಗೆಲ್ತೀವಿ. ಅವ್ರಿಗೆ ಸಪೋರ್ಟ್ ಮಾಡೋದ್ರಿಂದ ನಾವು ವಿನ್ ಆಗ್ತೀವಿ. ಒಂದು ಕಂಪ್ನಿಲಿ ನಾನೊಂದು ಲೀಡರ್ ಇಂದ ಟೀಮ್ ಲೀಡರ್ ಅದೇ ಮತ್ತೆ ಮ್ಯಾನೇಜರ್ ಅದೇ ಅಂದ್ರೆ ನನ್ನ ಸ್ಯಾಲ್ರಿ ಜಾಸ್ತಿ ಆಗುತ್ತೆ ಹೊರತು ನನ್ನ ಕೆಳಗಡೆ ಇದ್ದವ್ರದ್ದು ಎಲ್ಲರದ್ದು ಸ್ಯಾಲ್ರಿ ಜಾಸ್ತಿ ಮಾಡಕ್ಕಾಗಲ್ಲ. ಬಿಸ್ನೆಸ್ ಅಲ್ಲಿ ನಾನೊಂದು
ಅವತ್ತು ಲ್ಯಾಪ್ಟಾಪ್ ಮೊಬೈಲ್ ಅಂಗಡಿ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ನನ್ನ ಬಿಸ್ನೆಸ್ ಚೆನ್ನಾಗಾಯ್ತು, ನಾನು ಇನ್ನೊಂದು ಲ್ಯಾಪ್ಟಾಪ್ ಅಂಗಡಿ ಮಾಡಿದ್ರೆ ನನ್ನ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಹೊರತು ಯಾರೋ ಒಂದ್ ಪಕ್ಕದವ್ರದ್ದು ಬಿಸ್ನೆಸ್ ಆಗಲ್ಲ. ಬಟ್ ಇಲ್ಲಿ ಹಂಗಲ್ಲ, ಯಾರೋ ಒಂದ್ 10 ಜನ ಬಂದು ನಮ್ ಜೊತೆ ಸಾಥ್ ಕೊಡೋದ್ರಿಂದ ಅವ್ರ ಲೈಫು ಚೆನ್ನಾಗಾಗುತ್ತೆ, ನಮ್ ಲೈಫ್ ಕೂಡ ಚೆನ್ನಾಗಾಗುತ್ತೆ. ಅದನ್ನ ವಿನ್ ವಿನ್ ಸಿಚುವೇಶನ್ ಅಂತೀವಿ. ವಿವಿಧ ವಯೋಮಾನದವರು, ಲಿಂಗ, ಆರ್ಥಿಕ ಹಿನ್ನೆಲೆ, ಸ್ಥಳ, ಶೈಕ್ಷಣಿಕ ಅರ್ಹತೆ, ವೃತ್ತಿಪರ ಪದವಿಗಳು, ಸಾಧಕರ ವೇದಿಕೆಯನ್ನು ನೋಡಿದಾಗ ಈ ಎಲ್ಲಾ ವಿಭಿನ್ನ ವರ್ಗಗಳ ಜನರು ಇದನ್ನು ಸಮಾನವಾಗಿ ಮಾಡುತ್ತಿದ್ದಾರೆ ಮತ್ತು ಪ್ರತಿಯೊಬ್ಬರು ಇದರಲ್ಲಿ ಯಶಸ್ವಿ ಆಗಬಹುದು ಎಂದು ಅವರು ನಂಬುತ್ತಾರೆ. ದೇ ಡೆವಲಪ್ ಎ ಬಿಲೀವ್ ದಟ್ ಇಫ್ ದೇ ಆಲ್ ಕ್ಯಾನ್ ಡೂ ಇಟ್ ಸೊ ಕ್ಯಾನ್ ವಿ ಅನ್ನೋದು ಒಂದಿದೆ. ಸೊ ಅಂದ್ರೆ ಇಲ್ಲಿ ಯಾವುದೇ ಜಾತಿ ಇರಲ್ಲ, ಎಲ್ಲಾ ವರ್ಗದವರು. ಅಪೂರ್ವ ಕುಲಕರ್ಣಿ ಅಂತ ಹೇಳ್ತೀವಿ, ಎಷ್ಟು 69 ವರ್ಷ 70 ವರ್ಷನ ಏನು, ಅವ್ರು ಇವತ್ತು ಡೈಮಂಡ್ ರ್ಯಾಂಕಿಗೆ ಬಂದು ನಿಂತಿದ್ದಾರೆ. ಏನ್ ಎಲ್ಲ ಫುಲ್ ಗಡ್ಡ ಹಣ್ಣಾಗಿ, ತಲೆ ಕೂದಲು ಹಣ್ಣಾಗಿ, ಫುಲ್ಲು ಅಷ್ಟು ವಯಸ್ಸು, ಅಷ್ಟು 79 ವರ್ಷನ ಎಷ್ಟು ಅನ್ಸುತ್ತೆ. ಸೊ ಅವ್ರ ಮಾತು ಇವಾಗ್ಲೂ ಅಷ್ಟೇ, ಇನ್ನೇನ್ ಸ್ವಲ್ಪ ಐಡಿಗಳಲ್ಲಿ ಡೈಮಂಡ್ ರ್ಯಾಂಕಿಗೆ ಅಂತ ಏಜ್ ನವರೇ ಇವತ್ತು ಬಂದಿದ್ದಾರೆ. ಆ ಏಜ್ ನವರೇ ಅಂದ್ರೆ ನಾವು ಇವತ್ತು 30, 40, ನಾವು 50ರಲ್ಲಿ ಇದೀವಿ, ನಮ್ಗೆ ಯಾಕಾಗಲ್ಲ ಅನ್ನೋದು. ಸೊ ಲಿಂಗ ಆಗಿರ್ಬೋದು, ನಮ್ ಕಲರ್ ಆಗಿರ್ಬೋದು, ನಾನು ಡಬಲ್ ಗ್ರಾಜುಯೇಷನ್ ಮಾಡಿರಾಗಿರ್ಬೋದು, ತರಕಾರಿ ಮಾಡ್ತಿರೋರು ಇವತ್ತು 5th ರ್ಯಾಂಕ್, 6th ರ್ಯಾಂಕ್, 7th ರ್ಯಾಂಕ್ ಆಗ್ತಾ ಇದಾರೆ, ಎಜುಕೇಶನ್ ಅಲ್ಲಿ ಡೈಮಂಡ್ ಆಗ್ತಾ ಇದಾರೆ. ಸೊ ಅಂತ ಒಂದು ವೇದಿಕೆ ಒಂದು ಅಂದ್ರೆ ಇದು ನೆಟ್ವರ್ಕ್ ಇಂಡಸ್ಟ್ರಿ, ಅದರಲ್ಲೂ ವಿಸ್ಟಾರ್ ಅಂತ ಹೇಳಕ್ ಅವನ್ನೆಲ್ಲ ನೋಡಿದಾಗ ಏನಾಗುತ್ತೆ ಅಂದ್ರೆ ನಮ್ಮ ಎಜುಕೇಶನ್, ಡಬಲ್ ಗ್ರಾಜುಯೇಷನ್, ನಾನ್ ಕಲ್ತಿರೋ ನಾಲೆಡ್ಜು, ಸರ್ಟಿಫಿಕೇಟ್ಗಳು, ಇಷ್ಟು ದಿನ ಎಕ್ಸ್ಪೀರಿಯನ್ಸ್ಗಳು ಯಾವು ಕೂಡ ನಮ್ಮ ಲೈಫ್ ಅಲ್ಲಿ ಅಷ್ಟೊಂದು ಬರುತ್ತೆ. ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ಒಂದು ಎಜುಕೇಶನ್ ಬೇಕು, ನಮ್ಮ ನಾಲೆಡ್ಜ್ಗೋಸ್ಕರ ಎಜುಕೇಶನ್ ಬೇಕು, ನಾಲೆಡ್ಜ್ಗಳು ಇದು ಒಂದು ಲ್ಯಾಂಗ್ವೇಜ್ಗಳಿಗೂ ಇದ್ಬೇಕು. ಆದ್ರೆ ನಾವು ಸಕ್ಸಸ್ ಆಗ್ಬೇಕು ಅಂತ ಇದ್ರೆ ಈ ಇಂಡಸ್ಟ್ರಿಲಿ ಮಾತ್ರ ಸಾಧ್ಯ ಅನ್ನಕ್ಕೆ ಇಷ್ಟಪಡ್ತೀನಿ. ಸೊ ಅಂತವ್ರೆಲ್ಲ ಆದ್ಮೇಲೆ ನಾವ್ ಆಗಲ್ಲ ಅನ್ನೋದು ಸೊ ಅಂತ ಹೇಳೋದು. ಮುಂದಿನ 4 to 6 ವಾರಗಳಲ್ಲಿ ಒಂದು ಪ್ರೋಗ್ರಾಮ್ ಬರಲಿದೆ. ನಿಮಗೆ ತಿಳಿದಾಗ ನೀವು ನಿಜವಾಗಿ ಕಷ್ಟಪಟ್ಟು ಕೆಲಸ ಮಾಡಬೇಕು. ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ಹಬ್ಬವಿದ್ದಂತೆ ಆ ಸಮಯದಲ್ಲಿ ಕಾರ್ಯಕ್ರಮ ಪ್ರಚಾರ ಮಾಡಲು ಸಣ್ಣ ಸಣ್ಣ ಇವೆಂಟ್ ಗಳನ್ನು ಮಾಡಲು ಆರಂಭಿಸಬೇಕು. ಸೊ ಲಾಸ್ಟ್ ಇಯರ್ ನಾವು ನೋಡಿರ್ಬೋದು, ಇವತ್ತು ತಾರೆಗಳ ಸಮ್ಮೇಳನ ಅಂತ ಮೈಸೂರು ಆಯ್ತು, ಹಾಸನ ಆಯ್ತು, ಬೆಂಗಳೂರಲ್ಲಿ 2 ಆಯ್ತು. ಸೊ ಇವೆಲ್ಲ ಅಷ್ಟೇ ನಾವು ಮಾಡಿ ಒಂದ್ ಆದ್ಮೇಲೆ ಆನಿವರ್ಸರಿಗಿಂತ ಮುಂಚೆ ಒಂದ್ ಮಾಡಿದ್ವಿ. ಇದೇ ರೀತಿ ಲಾಸ್ಟ್ ಟೈಮ್ ಈಗ ಕಾರ್ ಜಾಥಾ ಅಂತ ಹೇಳಿ ಸಂತೋಷ್ ಸರ್ ಮಾಡಿದ್ರು, ಹಾಸನಕ್ಕೆ ಹೋದ್ರು, ಮೈಸೂರು ಹೋದ್ರು, ಬ್ಯಾಂಗ್ಳೂರ್ ಬಂದಿದ್ರು. ಸೊ ಇದೇ ರೀತಿ ಅಂದ್ರೆ ಚಿಕ್ಕ ಚಿಕ್ಕ ಇವೆಂಟ್ ಗಳನ್ನ ಯಾಕೆ ಮಾಡ್ತಾರೆ ಫಸ್ಟ್ ಇನ್ನು ಮುಂಚೆ ಅಂದ್ರೆ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ. ಈ ಒಂದು ಅದ್ರ ಬಗ್ಗೆ ಒಂದು ಕ್ರಿಯೇಟ್ ಮಾಡ್ತಾರೆ, ಅದ್ರ ಏನ್ ಇವೆಂಟ್ ಬಗ್ಗೆ ಅಂತ. ಅದನ್ನ ನಾವು ಯಾಕೆ ಮಾಡಿದ್ದು ಯೂಸೇ ಈಗ ದೊಡ್ಡ ಇವೆಂಟ್ ಗಳಿಗೆ ಜನ ಸೇರೋಂಥದ್ದು. ಸೊ ಚಿಕ್ಕ ಚಿಕ್ಕ ಇವೆಂಟ್ ಗಳು ಬಿಗ್ ಇವೆಂಟ್ ಗಳಿಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಎಲ್ಲೇ ಹೋದರೂ ಪ್ರೋಗ್ರಾಮ್ ಬಗ್ಗೆ ಮಾತನಾಡಿ, ಓಲ್ಡ್ ಡಿಸ್ಟ್ರಿಬ್ಯೂಟರ್ ಗಳನ್ನ ಆಕ್ಟಿವ್ ಮಾಡಿ ಪ್ರೋಗ್ರಾಮ್ ಗಳನ್ನ ಒಂದು ಒಳ್ಳೆ ಅವಕಾಶ ಅಂದುಕೊಳ್ಳಬಹುದು. ಪ್ರತಿಯೊಂದು ಕಾರ್ಯಕ್ರಮಗಳು ಲೈಫ್ ಚೇಂಜಿಂಗ್ ಇವೆಂಟ್ ಅನ್ನು ಪ್ರಮೋಟ್ ಮಾಡಿ ಇನ್ವಿಟೇಷನ್ ವರ್ಸಸ್ ಇಂಟಿಮೇಷನ್ ಅನ್ನೋದೊಂದಿದೆ. ಅಂದ್ರೆ ನಾವು ಎಲ್ಲೇ ಹೋದ್ರು ಇದ್ರ ಬಗ್ಗೆನೇ ಮಾತಾಡ್ತಾ ಇರ್ಬೇಕಾಗುತ್ತೆ. ಆಲ್ರೆಡಿ ಟೈಮ್ ಕಮ್ಮಿ ಇದೆ, ನಾನು ಆಲ್ರೆಡಿ ಬೇಗ ತಗೋಬೇಕಿತ್ತು. ಸೊ ಈ ಕೆಲಸ ನಾನು ಮುಂದೆ ಫಸ್ಟೇ ಮಾಡಿದ್ರೆ ಇನ್ನೂ ಜನ ಸೇರೋರು, ಇನ್ನೂ ನಿಮ್ಗೆ ಪ್ರಾಸ್ಪೆಕ್ಟ್ ಗಳು ಜಾಸ್ತಿ ಸಿಗೋದು. ಎಲ್ಲೇ ಹೋದ್ರು ಇನ್ವಿಟೇಷನ್ ವರ್ಸಸ್ ಇಂಟಿಮೇಷನ್ ಅನ್ನೋದು ಅಂದ್ರೆ ಪ್ರತಿಯೊಂದು ಕಾರ್ಯಕ್ರಮ ಲೈಫ್ ಚೇಂಜಿಂಗ್ ಅಂದ್ರೆ ಪ್ರತಿ ಆನಿವರ್ಸರಿ ಕೂಡ ಒಬ್ಬೊಬ್ರು ಲೈಫ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಹೋದ ವರ್ಷ ಇದ್ದವರು ಇವತ್ತು ರ್ಯಾಂಕ್ ಚೇಂಜ್ ಆಗಿದ್ದಾರೆ. ಹೋದ ವರ್ಷ ರೂಬಿ ಇರ್ಲಿಲ್ಲ, ಇವತ್ತು ರೂಬಿ ಆಗಿದ್ದಾರೆ. ಡಬಲ್ ಡೈಮಂಡ್ ಆಗಿರಲಿಲ್ಲ, ಡಬಲ್ ಡೈಮಂಡ್ ಆಗಿದ್ದಾರೆ. 6th ಇದ್ದಾರೆ, 7th ಆಗಿದ್ದಾರೆ, 7th ಇದ್ದಾರೆ, 8th 9th ಗೆಲ್ಲ ಹೋಗಿದ್ದಾರೆ. ಪ್ರತಿಯೊಬ್ರು ಲೈಫ್ ಇದರಲ್ಲಿ ಚೇಂಜ್ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ವಾಟ್ಸ್ಆಪ್ ಪ್ರೋಗ್ರಾಮ್ ನಲ್ಲಿ ಬಗ್ಗೆ ಮೆಸೇಜ್ ಮಾಡೋದು ಇಂಟಿಮೇಷನ್. ಅಂದ್ರೆ ಒಂದು ಇಂಟಿಮೇಷನ್ ಮತ್ತೆ ಇನ್ವಿಟೇಷನ್ಗೂ ನಾನು ಡಿಫ್ರೆನ್ಸ್ ಹೇಳ್ತಾ ಇದ್ದು. ಇನ್ವಿಟೇಷನ್ ಅಂದ್ರೆ ಏನು, ಇಂಟಿಮೇಷನ್ ಅಂದ್ರೆ ಏನು ಅಂತ. ಇಂಟಿಮೇಷನ್ ಅನ್ನೋದು ಒಂದು ನಾವು ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಹಾಕೋದಾಗಿರ್ಬೋದು, ಬ್ರಾಡ್ಕಾಸ್ಟ್ ಅಲ್ಲಿ ಮೆಸೇಜ್ ಮಾಡೋದಾಗಿರ್ಬೋದು, ಇವೆಲ್ಲವೂ ಕೂಡ ಇಂಟಿಮೇಷನ್ ಅಂತ ಹೇಳ್ತೀವಿ, ಒಂದು ಇಂಟಿಮೇಷನ್. ಆದ್ರೆ ಇನ್ವಿಟೇಷನ್ ಅನ್ನೋದು ವೈಯಕ್ತಿಕವಾಗಿ ಒಂದು ಇನ್ವಿಟೇಷನ್ ಹೆಂಗೆ, ನನ್ ಮದ್ವೆದು ನಾವ್ ಹೆಂಗ್ ಕೊಡ್ತೀವಿ, ಸೊ ಬನ್ನಿ ಅಂತ ನಾವ್ ಯಾರಿಗೋ ದೂರದವರಿಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಫೋನ್ ಕಾಲ್ ಮಾಡ್ತೀವಿ. ಅದರ್ವೈಸ್ ನಮ್ಗೆ ಹತ್ರ ಇರೋರು ಬರ್ಲೇಬೇಕು ಅನ್ನೋರಿಗೆ ಏನ್ ಮಾಡ್ತೀವಿ, ಒಂದು ಒಳ್ಳೆ ಡ್ರೆಸ್ ಕೊಡಲಿ, ಫ್ಯಾಮಿಲಿ ಸಮೇತ ಹೋಗಿ ಅವ್ರಿಗೊಂದು ಡ್ರೆಸ್ ಸೀರೆ ಕೊಟ್ಟು, ಅವ್ರಿಗೊಂದು ಡ್ರೆಸ್ ಪೀಸ್ ಕೊಟ್ಟು, ಏನಾದ್ರು ಕೊಟ್ಟು ಅವರಿಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬನ್ನಿ ನಮ್ಮನೆ ಹಬ್ಬ ಅಂತ. ಅದೇ ರೀತಿ ಈ ಪ್ರೋಗ್ರಾಮ್ನು ನೀವು ಪ್ರತಿಯೊಬ್ರು ಮನೆಗೆ ಹೋಗಿ ವೈಯಕ್ತಿಕವಾಗಿ ಕರೆದಾಗ ಏನಾಗುತ್ತೆ ಅಂದ್ರೆ, ಅಯ್ಯಪ್ಪ ಇಷ್ಟೊಂದು ಇದ್ರಲ್ಲಿ ಕರೀತಾ ಇದಾರಲ್ಲ, ಬರ್ಬೇಕು ಅನ್ನೋದೊಂದು ಮನ್ಸಲ್ಲಿ ಮೂಡುತ್ತೆ. ಅದು ಈಗ ಸಮಯ ಕಮ್ಮಿ ಇದ್ರು ಕೂಡ ಇದನ್ನ ಯಾರು ಮಾಡ್ತೀರಾ ಅವ್ರು ಖಂಡಿತ ಸಕ್ಸಸ್ ಆಗ್ತೀರಾ ಅನ್ನಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ನಿಮ್ಮ ಕಂಪನಿ ಉತ್ಪನ್ನ ಶ್ರೇಣಿಯನ್ನು ಸ್ವಲ್ಪ ಅಗತ್ಯವಿರೋ ಮೊದಲನೇ ಕೌಶಲ್ಯವೆಂದರೆ ಕಾರ್ಯಕ್ರಮದ ಜನರನ್ನು ಕರೆತರುವ ನಿಮ್ಮ ಸಾಮರ್ಥ್ಯ. ಅಂದ್ರೆ ಇಲ್ಲಿ ನೀವು ಎಷ್ಟು ಕಷ್ಟಪಡ್ತೀವಿ, ಏನ್ ಹೇಳಿ ಕರ್ಕೊ ಬರ್ತೀರೋ ಗೊತ್ತಿಲ್ಲ, ಬಟ್ ಪ್ರೋಗ್ರಾಮ್ ಕೂರ್ಸೋದು ತುಂಬಾ ಇಂಪಾರ್ಟೆಂಟ್. ಪ್ರೋಗ್ರಾಮ್ ಕೂರ್ಸಾದ್ಮೇಲೆ ಅವರ ಮನ್ಸು ಚೇಂಜ್ ಆಗೋದು. ನಾವು ಪ್ರೋಗ್ರಾಮಿಗೆ ಕೂರ್ಸಿಲ್ಲ, ಸ್ಟ್ರೆಂತ್ ಕ್ರಿಯೇಟ್ ಮಾಡಿಲ್ಲ, ಪಾಸ್ನೆ ತಗೊಂಡಿಲ್ಲ ಅಂದ್ರೆ ನೆವರ್, ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ. ಸೊ ಅದನ್ನ ಇವತ್ತಿಗೂ ಯಾರಿಗೂ ಕಾಲ ಮಿಂಚಿಲ್ಲ. ಇವತ್ತು ಲಾಸ್ಟ್ ಡೇಟ್ ಇದೆ, ಇವತ್ತು ತಗೊಂಡು ಯಾರೆಲ್ಲ ಮಾಡ್ತೀರಾ, ಇವೆಲ್ಲವೂ ಇದ್ರಲ್ಲಿ ಬೆನಿಫಿಟ್ ಇದೆ. ನಾನು ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದ್ರೆ ಆಲ್ರೆಡಿ ನಾನು ನೋಡಿರೋದ್ರಿಂದ, ಮಾಡಿರೋದ್ರಿಂದ. ಸೊ ಇದರಿಂದ ಸಕ್ಸಸ್ ಆದವ್ರು ಎಲ್ಲ ಟಾಪ್ ಲೀಡರ್ ಗಳಿದ್ದಾರೆ, ಅವ್ರನ್ನೇ ಬೇಕಾದ್ರೆ ಕೇಳಿ. ಎಲ್ಲರೂ ಅಷ್ಟೇ ಒಂದೊಂದು ಪ್ರೋಗ್ರಾಮ್ ಅಲ್ಲಿ ಹೈಲೈಟ್ ಆಗಿ ಆ ಪ್ರೋಗ್ರಾಮ್ ನೋಡ್ಬಿಟ್ಟು ಇವತ್ತು ಯಾರು ಏನೇ ಇರ್ಲಿ ಏನೇ ಮಾಡ್ಲಿ ಅವ್ರ ವರ್ಕ್ ನಾವು ಮಾಡ್ತಾನೆ ಇದಾರೆ, ಟೀಮ್ ಕಟ್ತಾನೆ ಇದಾರೆ, ಸಕ್ಸಸ್ ಆಗ್ತಾನೆ ಇದಾರೆ, ವರ್ಷ ರ್ಯಾಂಕ್ ನ ಅಚೀವ್ ಮಾಡ್ತಾನೆ ಇದಾರೆ, ಲೈಫ್ ಅಲ್ಲಿ ಸಕ್ಸಸ್ ಆಗ್ತಾ ಇದಾರೆ, ಅವ್ರು ಅನ್ಕೊಂಡಂಗೆ ನಡೆಸ್ತಾನೆ ಇದಾರೆ. ಇದಾಗುತ್ತಾ ಹೋಗುತ್ತಾ ಅನ್ನೋರು ಅಲ್ಲೇ ಇದಾರೆ.
ಹಲವು ತಿಂಗಳ ಶ್ರಮವನ್ನು ಒಂದು ಪ್ರೋಗ್ರಾಮ್ ಸೇವ್ ಮಾಡಲು ಸಾಧ್ಯವಿದೆ. ನೋಡಿ ಎಂತ ಒಂದು ದೊಡ್ಡ ಪ್ರೋಗ್ರಾಮು, ನೀವು ಎಷ್ಟೋ ತಿಂಗಳು ಒಂದು ಹೋಮ್ ಮೀಟಿಂಗ್ ಆಗಿರ್ಬೋದು, ಒಂದ್ 4-5 ಜನ ಕುತ್ಕೊಂಡು POP ಮಾಡಿರೋದಾಗಿರ್ಬೋದು, ಮನೆಗಳಲ್ಲಿ ಹೋಗಿ ಮೀಟ್ ಮಾಡಿರೋ ಇವೆಲ್ಲವೂ ಕೂಡ ಇಂತ ಒಂದು ಪ್ರೋಗ್ರಾಮ್ ಅಲ್ಲಿ ಅವ್ರನ್ನೆಲ್ಲ ಕೂರ್ಸ್ಕೊಳೋದ್ರಿಂದ ನಿಮ್ಗೆ ಅದ್ರದ್ದು ಡಬಲ್ ಬೆನಿಫಿಟ್ ಇದರಲ್ಲಿ ಸಿಗಕ್ ಚಾನ್ಸ್ ಇದೆ. ಸೊ ಇದನ್ನೇ ನಾನು ಹೇಳಕ್ ಬಂದೆ. ಸೊ ಅಂದ್ರೆ ನಾವು 6 ತಿಂಗಳಿಂದ ಕಷ್ಟಪಟ್ಟಿರೋ ಒಂದು ಹೋಮ್ ಮೀಟಿಂಗ್ ಆಗಿರ್ಬೋದು, ಹೋಮ್ ಸಿಂಗಲ್ ಅಂದ್ರೆ ಇಂಡಿವಿಜುವಲ್ ಮೀಟಿಂಗ್ ಆಗಿರ್ಬೋದು, POP ಕೋರ್ಸ್ ಇರ್ಬೋದಾಗಿರ್ಬೋದು, ಫಾಲೋ ಅಪ್ ಮಾಡಿರ್ಬೋದು, ಅವರೆಲ್ಲರನ್ನು ಅಟ್ಲೀಸ್ಟ್ ಈ ಪ್ರೋಗ್ರಾಮ್ಗೆ ಆನಿವರ್ಸರಿ ಪ್ರೋಗ್ರಾಮ್ ಕೂರಿಸಿದಾಗ ಅವರಿಗೆ ನಾನು ಹೇಳಿದ್ನಲ್ಲ 6th 7th 8th ರ್ಯಾಂಕ್ನವರು ಒಂದು 10 15 20 30 ಜನ, 9th ರ್ಯಾಂಕರ್ ಒಂದು 20 30 ಜನ, 10th ರ್ಯಾಂಕರ್ ಒಂದು 10 ಜನದ ಮೇಲೆ ಡಬಲ್ ಡೈಮಂಡ್ ಅವರೇ ಹೆಚ್ಚಿನ ಜನ ರೂಬಿ ಡೈಮಂಡ್ ಆಗಿದ್ದಾರೆ. ಕಂಪ್ನಿ ಈ ಲೆವೆಲ್ಗೆ 7 ವರ್ಷದಲ್ಲಿ ಅಚೀವ್ ಆಗಿ ನಿಂತಿದ್ದಾರೆ ಅಂದ್ರೆ ಅದು ಅವರು ಈಗ ಅವರ ಹಿಸ್ಟ್ರಿ ಹೇಳ್ತಾರೆ, ಹೆಂಗಿದ್ದೆ ನಾನು, ಏನ್ ಮಾಡ್ತಾ ಇದ್ದೆ, ನಾನ್ ಇವತ್ತು ಎಷ್ಟು ಕೋಟಿ ತಗೊಂಡೆ, ಯಾವ ಕಾರ್ ತಗೊಂಡೆ, ಮನೆ ಕಟ್ಟಿದೆ. ಸೊ ಅದನ್ನ ಹಿಸ್ಟ್ರಿ ಹೇಳ್ತಾರೆ. ಇವಾಗ ಸಂತೋಷ್ ಪಾಟೀಲ್ ಇಷ್ಟು ಸಾಲ ಇತ್ತು, ಇಷ್ಟು ಸಾಲ ತೀರ್ಸ್ಕೊಂಡು ನಾನು ಇವತ್ತು ಕಾರ್ ತಗೊಂಡು ಮನೆ ಕಟ್ಟಿದ್ದೀನಿ ಅಂದಾಗ, ಮತ್ತೆ ಸಂತೋಷ್ ಸರ್ ಇವತ್ತು ಚಿಕ್ಕಮಂಗ್ಳೂರ್ ಅಂತ ಇದ್ರಲ್ಲಿ ಕೋಟಿ ಗಟ್ಟಲೆ ಇನ್ಕಮ್ ಮಾಡ್ಬಿಟ್ಟು ಮನೇಲಿ ಅಷ್ಟೆಲ್ಲ ಇದ್ದು ಕೂಡ ಇದ್ರಲ್ಲಿ ಇಷ್ಟು ಕೋಟಿ ಮಾಡಿದ್ದಾರೆ, ಇವತ್ತು ಕೋಟಿ ಮನೆ ಕಟ್ತಾ ಇದ್ದಾರೆ ಅಂದಾಗ ಯಾರಿಗಾದ್ರೂ ಮನ್ಸು ಚುರ್ಕನತ್ತೆ. ಸೊ ಅದನ್ನ ಹೇಳೋದು. ಅದಾದ್ಮೇಲೆ ಕೆಳಗಡೆ ಬರೋ ಡೈಮಂಡ್ ಗಳಾಗಿರ್ಬೋದು, ಅವರ ಸ್ಟೋರಿಗಳಾಗಿರ್ಬೋದು, ಅವ್ರು ಹೆಂಗಾದೆ ಬಟ್ ಇವತ್ತು ಏನ್ ಸಕ್ಸಸ್ ಆಗಿದ್ದೀನಿ ಅನ್ನೋದು ಹೇಳೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಸ್ಟೋರಿಗಳು ನಾವು ಇದನ್ನ ಹೇಳಿರಲ್ಲ ಯಾರಿಗೂ. ನಾನು ಹೊಸಬ್ರು ಕರಿಬೇಕಾದ್ರೆ ಕೋಟಿಗಟ್ಟಲೆ ಸಾಲ ಮಾಡಿದ್ರು, ಅದ್ ಸಾಲ ಇದಾಯ್ತು ಅಂದ್ರೆ ಹೋಗಪ್ಪ ನಿಮ್ ಕೋಟಿ ಸಾಲ ಕೇಳಕ್ಕೆ ಅಂತಲ್ಲ. ಅಟ್ಲೀಸ್ಟ್ ಅವ್ರನ್ನ ಒಂದು ಇನ್ವಿಟೇಷನ್ ಬಗ್ಗೆ ಸೂಪರ್ ಆಗಿರೋದು ಪ್ರೋಗ್ರಾಮು, ಚೆನ್ನಾಗಿರುತ್ತೆ, ಯಾವ ರೀತಿ ಪ್ರೋಗ್ರಾಮ್ ಕರಿಬೇಕು ಅನ್ನೋದಲ್ಲ ಮೊನ್ನೆ ಪ್ರಿಯ ಮೇಡಮ್ ಹೇಳ್ತಾ ಇದ್ರು. ಡ್ರೆಸ್ ಕೋಡ್ ಆಗಿರ್ಬೋದು, ಇದೊಂದು ನಮ್ಮ ಎನರ್ಜಿ ಆಗಿರ್ಬೋದು, ಅಲ್ಲಿ ಇದೆಲ್ಲವೂ ಅಷ್ಟೇ ಕೂಡ ಅದೆಲ್ಲ ಮ್ಯಾಟರ್ ಆಗುತ್ತೆ. ಒಂದು ಅಟ್ಲೀಸ್ಟ್ ಬಂದು ಪ್ರೋಗ್ರಾಮಿಗೆ ಕೂರ್ಸ್ಕೊಂಡ್ರೆ ಸಾಕು, ನೀವು ಗೆದ್ದು ಹೋಗ್ತೀರಾ. ಇಲ್ಲಿ ಕೂರುವಂತ ಸ್ಟ್ರೆಂತ್ ಇದೆಯಲ್ಲ ನಿಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗುತ್ತೆ. ನಿಜವಾಗ್ಲೂ ಇದರಲ್ಲಿ ತಗೊಂಡಿರೋ ಪಾಸ್ ಆಗ್ಲಿ, ನೀವು ಇಲ್ಲಿ ತಗೊಂಡಿರುವಂತ ಎಫರ್ಟ್ ಆಗಿರ್ಲಿ, ಇದು ಪ್ರಾಮಿಸ್ ನಿಮ್ಗೆ ಇದು ಯಾವತ್ತೂ ಕೈ ಕೊಡಲ್ಲ. ನೀವು ಟ್ರಿಪ್ಪಿಗೆ ಕರ್ಕೊ ಬರ್ತಿರೋ, BOP ಕರ್ಕೊ ಬರ್ತಿರೋ, ಅದೆಲ್ಲವೂ ಇದಾಗಿರ್ಬೋದು, ಏನೋ ಆಗಿರ್ಬೋದು, ಮನೆ ಹೋಮ್ ಮೀಟಿಂಗ್ ಕರೆದು ಟಾಪ್ ಲೀಡರ್ನೇ ಕೂರಿಸಿ ಕ್ಲೋಸಿಂಗ್ ಆಗದೆ ಇರ್ಬೋದು. ಬಟ್ ಆದ್ರೆ ಅದನ್ನ ಹೇಳಲ್ಲ, ಅದು ಕ್ಲೋಸಿಂಗ್ ಇರ್ಬೋದು ಆಗ್ದೇನೆ ಇರ್ಬೋದು, ಅದನ್ನ ಒಂದೊಂದ್ ದಿನದ ಮೇಲೆ ಲೆಕ್ಕ, ಇದ್ರ ಮೇಲೆ ಲೆಕ್ಕ. ಬಟ್ ಆದ್ರೆ ಇಲ್ಲಿ ಅವರ ಬಾಯಿ ಮುಚ್ಚುವಂತ ಕೆಲಸ ಆಗುತ್ತೆ. ಯಾರು ಕೂಡ ಕ್ವಶನ್ ಮಾಡುವಂತ ರೈಟ್ಸ್ ಇರಲ್ಲ. ಯಾಕಂದ್ರೆ ಅಷ್ಟು ಅಚೀವರ್ ಇರ್ತಾರೆ, ಅಷ್ಟು ಪ್ರೋಗ್ರಾಮ್ಸ್ ಇದಿರುತ್ತೆ, ಡ್ರೆಸ್ ಕೋಡು, ಆ ಟ್ರಿಪ್ಗಳು, ಆಫರ್ಗಳು, ಕಂಪ್ನಿ MD ಸರ್ಜಿ, ನಮ್ಮ ಚಿಕ್ಕಮಂಗ್ಳೂರ್ನವರು ಕನ್ನಡ ಮಾತಾಡ್ತಾರೆ, ಅಲ್ಲೇ ಮನೆ, ಅಲ್ಲೇ ವೇರ್ ಹೌಸ್, ಅಲ್ಲೇ ಹೆಡ್ ಆಫೀಸ್, ಅಲ್ಲೇ ಸ್ಕೂಲು. ಅದ್ರಲ್ಲೂ ನಮ್ಮ ಇವತ್ತು ದೇಶಪಾಂಡೆ ಇವರು MC ಮಾಡಕ್ ಬರ್ತಾರೆ. ಫಿಲಂ ಆಕ್ಟರ್ ಗಳೆಲ್ಲ ನಮ್ಮ ಇಂಡಸ್ಟ್ರಿ ಬರ್ತಾರೆ. ಲಾಸ್ಟ್ ಟೈಮ್ ರಮೇಶ್ ಸರ್ ಬಂದಾಗ ಅವ್ರನ್ನ ನೋಡ್ಬೇಕಂತ ನಾವೆಲ್ಲ ವಾಲಂಟಿಯರ್ ಆಗಿದ್ವಿ. ಹೆಂಗಿತ್ತು ಅಂದ್ರೆ ಗೋವಾದಲ್ಲಿ ನಮ್ ವಾಲಂಟಿಯರ್ ಮಾಡಿದ್ರು, ರಮೇಶ್ ಸರ್ ಎದುರು ಕೂತಿದಾರೆ, ಅವ್ರನ್ನ ಮೀಟ್ ಮಾಡಕಂತ ಒಂದು ಜನ ಬಂದ್ರು ಅಂದ್ರೆ ಅಂತ ರಮೇಶ್ ಸರ್ ಸ್ಟಾರ್ ಆಕ್ಟರ್ ಇವತ್ತು ಪ್ರೋಗ್ರಾಮ್ ಬಂದು ಪ್ರೋಗ್ರಾಮ್ ಅಲ್ಲಿ ಒಂದು ಮಾತಾಡ್ತಾರೆ, ಇವತ್ತು ವಿಸ್ಟಾರ್ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಅವ್ನು ಯಾರನ್ನ ಬಿಟ್ಟಿಲ್ಲ. ನಾವು ಎಷ್ಟು ಇದ್ ಮಾಡುದು ಅಂದ್ರೆ ಲಾಸ್ಟಿಗೆ ಅವ್ರ ಮೇಕಪ್ ಮ್ಯಾನ್ ನಾವು ಒಂದು 20 ನಿಮಿಷ ನಿಲ್ಸಿದ್ವಿ. ನಾವು ವಾಲಂಟಿಯರ್ ಅಂದ್ರೆ ಅಷ್ಟು ನಿಯತ್ತಾಗಿ ಕೆಲಸ ಮಾಡಿದ್ದೆ. ಅವ್ನ್ ಮೇಕಪ್ ಮ್ಯಾನ್ ಅಂದ್ರೆ ಅವನ ಹತ್ರ ಕಾರ್ಡ್ ಇಲ್ಲ, ಏನಿಲ್ಲ. ನಾನ್ ಹೋಗ್ಬೇಕು ಅಂದ್ರೆ ಅವ್ನ್ ಮೇಕಪ್ ಯಾರೋ ಒಂದ್ ಚೀಲ ಇಟ್ಕೊಂಡ್ ಬಂದಿದ್ದೆ. ನಾವ್ ಯಾರೋ ಮಾಮೂಲಿ ಲೋಕಲ್ ಇವ್ರು ಅನ್ಕೊಂಡ್ವಿ, ನಾವು ಬಿಡ್ತಾ ಇಲ್ಲ. ಅಂತ ತುಂಬಾ ಜನ, ನಿಮ್ಮಂತ ತುಂಬಾ ಜನ ನೋಡಿದೀನಿ ಮೇಕಪ್ ಮ್ಯಾನ್ ಅದ ಅನ್ಕೊಂಡು ನಾವು ಬಿಡಲ್ಲ ಅಂತ. ಆಮೇಲೆ ನೋಡಿ ರಮೇಶ್ ಸರ್ ಕೈ ಮಾಡಿ ಒಳಗೆ ಅವ್ನ್ ಕಳಿಸಿ ನನ್ಗೆ ಗೊತ್ತಿರೋನೆ ಅಂತ ಅಂದ್ರು. ಹಂಗಾಗಿ ಬಿಟ್ಟಿದ್ವಿ ಅಂದ್ರೆ. ಸೊ ಇನ್ನೊಂದು ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಂಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ಕೆ. ಸೊ ವಾಲಂಟಿಯರ್ ಆಗಿ ಇವತ್ತು RK ಇಂದ ನಾನು ಕ್ಯಾಪ್ಟನ್ ಆಗಿದ್ದೀನಿ. ಸೊ ಅದ್ರದ್ದು ಇನ್ಚಾರ್ಜ್ ತಗೊಂತ ಇದೀನಿ, ಕ್ಯಾಪ್ಟನ್ ಅಂತಲ್ಲ. ಸೊ ಯಾರೆಲ್ಲ ಇವತ್ತು ನಮ್ಮ RK ಇಂದ ವಾಲಂಟಿಯರ್ ಆಗಿರ್ತೀರಾ, ಆಲ್ಮೋಸ್ಟ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ಇನ್ನು ನಮ್ ಜೊತೆ ಹೊಸಬರಾಗಿ ಇವಾಗ ಈ ಸರಿ ಜಾಯ್ನ್ ಆದವರು, ಸೊ ಬೇಗ ಬನ್ನಿ, ಒಂದು ಡ್ರೆಸ್ ಕೋಡ್ ಅಲ್ಲಿ ಬನ್ನಿ, ಹೇಳಿರೋಂತ ಕೆಲಸ ಮಾಡಿ. ನೀವು ಸೆಲ್ಫಿ ತಗೊಳೋದಾಗ್ಲಿ, ನೀವು ಹೋಗಿ ಅಲ್ಲಿ MD ನಿಂತ್ಕೊಳೋದಾಗ್ಲಿ ಅವೆಲ್ಲ ಮಾಡಂಗಿಲ್ಲ. ಹೇಳಿರೋ ಕೆಲ್ಸನ ಕರೆಕ್ಟ್ ಆಗಿ ನಿಯತ್ತಾಗಿ ಮಾಡ್ಬೇಕು. ಅಂತವ್ರು ವಾಲಂಟಿಯರ್ ಆಗಿ ಬನ್ನಿ. ಅದರ್ವೈಸ್ ನಿಮ್ಗೆ ಬ್ಯಾಡ್ಜ್ ಸಿಗಲ್ಲ. ವಾಲಂಟಿಯರ್ ಇರೋರು ಒಂದೊಂದು ಜಾಗನ ಕೊಡ್ತಾರೆ, ಒಂದು ಸ್ಟೇಜ್ ಆಗಿರ್ಬೋದು, ಚೇರ್ ಸೀಟ್ ನೋಡ್ಕೊಳೋದಾಗಿರ್ಬೋದು, ಫ್ರಂಟ್ ಅಲ್ಲಿ ಟಿಕೆಟ್ ಇದ್ರ ಹತ್ರ ಇರ್ಬೋದು, ಊಟದ ಹಾಲ್ ಹತ್ರ ಇರ್ಬೋದು. ಇದು ಯಾವ್ದು ನಮ್ಗೆ ಕೊಡ್ತಾರೆ ಅದನ್ನ ಕರೆಕ್ಟ್ ಆಗಿ ಮಾಡ್ಬೇಕು. ಅಲ್ಲೋಗಿ ನಾವು ಮೊಬೈಲ್ ಅಲ್ಲಿ ಮಾತಾಡದೆ ಕುತ್ಕೊಳೋದು, ನಾವೆಲ್ಲ ಕುತ್ಕೊಳೋದಾದ್ರೆ ದಯವಿಟ್ಟು ವಾಲಂಟಿಯರ್ ಬರಬೇಡಿ. ಸೊ ವಾಲಂಟಿಯರ್ ಕ್ಯಾಪ್ಟನ್ RK ಅಂತ ನಾನು ಆಗಿರೋದ್ರಿಂದ ನನ್ನ ಜವಾಬ್ದಾರಿ ಅಂತ ಹೇಳಿದೀನಿ. ಯಾಕಂದ್ರೆ ಝೂಮ್ ಇರೋದನ್ನು ನನ್ನ ಅಲ್ಲಿ ವಿಲನ್ ಮಾಡ್ಬೇಡಿ ಅಷ್ಟೇ ನಾನು ಹೇಳೋದು. ಥ್ಯಾಂಕ್ ಯು ಸೋ ಮಚ್.